ನಮಸ್ಕಾರ, ವೆಲ್ಕಮ್ ಟು ಬಸಯ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವ ಬಸಯ್ಯ. ಇವತ್ತಿನ ಒಂದು ಕ್ಲಾಸಲ್ಲಿ ನೋಡಿ, ನಾನು BA 3rd ಸೆಮ್ ಅಕಾರ್ಡಿಂಗ್ ಟು ದ ಇಂಗ್ಲೀಷ್ ಎಕ್ಸಾಮ್. ಸೊ ಇಂಗ್ಲೀಷ್ ಒಂದು ಮಾಡಲ್ ಕ್ವಶನ್ ಪೇಪರ್ ಆಗಿ, ಸೊ ಯಾವ ರೀತಿ ಗ್ರಾಮರ್ಗಳು ಯಾವ್ಯಾವ ಬರುತ್ತೆ ಮತ್ತು ಕ್ವಶನ್ ಆನ್ಸರ್ ಎಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಕ್ಲಾಸಲ್ಲಿ ಯಾವ ರೀತಿ ಮಾರ್ಕ್ಸನ್ನು ಗೇನ್ ಮಾಡಬೇಕು ಮತ್ತು ನಮಗೆ ಎಲ್ಲಿ ಮಾರ್ಕ್ಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ನೋಡೋಣ ಬನ್ನಿ. ಫಸ್ಟಿಗೆ 2 ಮಾರ್ಕ್ಸ್ ನೋಡ್ಕೊತ ಹೋಗೋಣ. ಸ್ಕ್ರೀನ್ ಮೇಲೆ ಕಾಣ್ತಿದೆ ಅಲ್ವಾ? ಓಕೆ, ಫಸ್ಟ್ ಕ್ವಶನ್ ಅಂದರೆ ಇಲ್ಲಿ ಏನು ಬರುತ್ತೆ ಅಂತಂದರೆ ನಿಮಗೆ ಟೋಟಲಿ 5 ಕ್ವಶನ್ಸನ್ನು ಬರುತ್ತೆ. 5 ಕ್ವಶನ್ಸನ್ನು ಕೊಟ್ಟಾಗ ಈಚ್ ಕ್ವಶನ್ ಹ್ಯಾವ್ 2 ಸಬ್ ಕ್ವಶನ್ಸ್. ಓಕೆ, A ಆ್ಯಂಡ್ B ಅಂತ ಕ್ವಶನ್ ಇರುತ್ತೆ. ಒಂದು ಕ್ವಶನ್ಗೆ A ಆ್ಯಂಡ್ B ಕ್ವಶನ್ ಅಂತ ಇರುತ್ತೆ. ಅಂದರೆ ಇವೆರಡು ಕ್ವಶನ್ನು ಸೇರಿಸಿ A ಆ್ಯಂಡ್ B ಕ್ವಶನ್ ಸೇರಿಸಿ ನಿಮಗೆ 2 ಮಾರ್ಕ್ಸ್. ಸೊ ಈಚ್ ಕ್ವಶನ್ ಹ್ಯಾವ್ 2 ಮಾರ್ಕ್ಸ್. ಅದೇ ರೀತಿ 5 ಕ್ವಶನ್ಸು 10 ಮಾರ್ಕ್ಸ್. ಓಕೆನಾ? ಇಲ್ಲಿ ನೀವು ಮಾರ್ಕ್ಸನ್ನು ಗೇನ್ ಮಾಡ್ಬೋದು. ಯಾವ ರೀತಿ ಅಂತಂದರೆ ನೀವು ಚಾಪ್ಟರನ್ನು ರೀಡ್ ಮಾಡಿದಾಗ. ಓಕೆನಾ? ಫಸ್ಟ್ ಕ್ವಶನ್ ನೋಡೋಣ. ಓಕೆ, ಹೂ ಈಸ್ ದ ಸನ್ ಇನ್ ಲಾ ಆಫ್ ಏಬಲ್ ಮೆರಿವೆದರ್ ಹೂ ವೇರ್ಸ್ ಹೀಸ್ ಸ್ಲೀಪರ್ಸ್. ಓಕೆ, ಇಲ್ಲೇನಂತ ಕೇಳಿದ್ದಾರೆ ಅಂದರೆ ಹೂ ಈಸ್ ದ ಸನ್ ಇನ್ ಲಾ. ಸನ್ ಇನ್ ಲಾ ಅಂತಂದರೆ ಅಳಿಯ. ಹೌದ್ರಿ? ಸನ್ ಇನ್ ಲಾ ಅಂತಂದರೆ ಅಳಿಯ. ನೆನಪಿರಲಿ, ಸನ್ ಇನ್ ಲಾ, ಬ್ರೋ ಇನ್ ಲಾ ಅಂತ ಹೇಳ್ತಿರ್ತಾರೆ, ನಿಮಗೆ ಗೊತ್ತಿರ್ಬೋದು. ಯಾಕಂದರೆ ಇಂಗ್ಲೀಷಲ್ಲಿ ಅದನ್ನು ವರ್ಡ್ ಯೂಸ್ ಮಾಡ್ತಾರೆ. ಹೌದಾ? ಸನ್ ಇನ್ ಲಾ ಅಂತಂದರೆ ಅಳಿಯ. ಮೆರಿವೆದರ್ ಹೂ ವೇರ್ಸ್ ಹೀಸ್ ಸ್ಲೀಪರ್ಸ್. ಏಬಲ್ ಮೆರಿವೆದರ್ಸನ್ನು ಚಪ್ಪಲನ್ನು ತೊಗೊಳ್ತಾರೆ ನೋಡ್ರಿ. ಯಾಕಂದರೆ ಚಪ್ಪಲನ್ನ ಚೂಸ್ ಮಾಡ್ತಿರ್ತಾರೆ. ಯಾರು ಯಾರಂತಂದ್ರೆ ಅದು ಹೆನ್ರಿ ಸ್ಲ್ಯಾಟರ್. ಅಂದರೆ ಹೆನ್ರಿ ಸ್ಲ್ಯಾಟರ್ ಆ ಒಂದು ಚಪ್ಪಲ್ಸ್ಗಳನ್ನು ಸೈಜನ್ನ ನೋಡ್ತಿರ್ತಾನೆ, ತನಗೊಂದು ಸೈಜ್ ಬರುತ್ತೇನೋ ಅಂತ. ಅವನ ಹೆಂಡತಿ ಕೊಡ್ತಾ ಇದ್ದಾನೆ, ಎಮಿಲಿಯಾ ಸ್ಲ್ಯಾಟರ್ ಕೊಡ್ತಾ ಇದ್ದಾನೆ. ಹೌದ್ರಿ? ಸೊ ಇನ್ನು ನೆಕ್ಸ್ಟ್ ನೋಡ್ರಿ, ಹೌ ಓಲ್ಡ್ ಈಸ್ ಏಬಲ್ ಮೆರಿವೆದರ್. ಏಬಲ್ ಮೆರಿವೆದರ್ನ ವಯಸ್ಸೆಷ್ಟು? ಈಸ್ 72 ಇಯರ್ಸ್ ಓಲ್ಡ್. 72 ವರ್ಷ ಹಳೆಯ ಮುದುಕ. ಹೌದ್ರಿ? ಸೊ ನೆಕ್ಸ್ಟ್ ನೋಡೋಣ, ವೆರ್ ವಾಸ್ ಏಬಲ್ ಸೀನ್ ಗೋಯಿಂಗ್ ಬೈ ವಿಕ್ಟೋರಿಯಾ ಇನ್ಸ್ಟೆಡ್ ಆಫ್ ಇನ್ಶೂರೆನ್ಸ್ ಆಫೀಸ್. ಇನ್ಶೂರೆನ್ಸ್ ಆಫೀಸಿಂದ ನೋಡ್ತಾನೆ. ಸೊ ಎಲ್ಲಿ ನೋಡ್ತಾಳೆ? ಎಲ್ಲಂತಂದರೆ ಹಿ ವಾಸ್ ಸೀನ್ ಗೋಯಿಂಗ್ ದಸ್ಟ್ ST ಫಿಲಿಪ್ಸ್ ಚರ್ಚ್. ಹೌದ್ರಿ? ST ಫಿಲಿಪ್ ಚರ್ಚ್ ಆರ್ ಟುವರ್ಡ್ಸ್ ದ ರಿಂಗ್ ಓ ಬೆಲ್ಸ್. ರಿಂಗ್ ಓ ಬೆಲ್ಸ್ ಅಂತಂದ್ರೆ ಏನ್ರಿ? ಇದೊಂದು ಲೈಕ್ ಪಬ್. ಇಟ್ ಇಸ್ ಸಾರ್ವಜನಿಕ ಸ್ಥಳ ಅಂತ ಹೇಳ್ತಾರಲ್ಲ, ಸಾರ್ವಜನಿಕ ಪಬ್. ಇಟ್ ಇಸ್ ಲೈಕ್ ಒಂದು ಹೌಸ್ ಒಳಗಡೆ. ಇಲ್ಲಿ ಯಾರು ವಾಸವಾಗಿರ್ತಾರೆ ಅಂತ ನೋಡಿದ್ರೆ ಸೊ ಆ ಒಂದು ಜಾನ್ ಶೊರಾಕ್ಸ್ ಅಂತ ಇದೆ. ಜಾನ್ ಶೊರಾಕ್ಸ್ ಅಂತ. ಸೊ ಅವಳು ವಾಸವಾಗಿರ್ತಾಳೆ. ಅವಳನ್ನ ನೋಡೋದಕ್ಕೆ ಈ ಒಂದು ಏಬಲ್ ಮೆರಿವೆದರ್ ಹೋಗ್ತಾ ಇರ್ತಾನೆ. ಹೌದ್ರಿ? ಸೊ ಇನ್ನು ನೆಕ್ಸ್ಟ್ ಜಸ್ಟ್ ನೀವು ಇಷ್ಟು ಯಾವ ರೀತಿ ಕ್ವಶನ್ ಕೇಳಿದರೆ ಜಸ್ಟ್ ಅಷ್ಟೇ ಆನ್ಸರ್ ಮಾಡಬೇಕು. ಹೌದಾ? ಜಸ್ಟ್ ಹಾಗೆ ನಿಮಗೆ ನೆನಪು ಬರಲಿ ಅಂತ ಹೇಳ್ತಾ ಇರೋದು. ಹೌದ್ರಿ? ಸೊ ನೆಕ್ಸ್ಟ್ ನೋಡಿ, ವಾಟ್ ಈಸ್ ದ ನೇಮ್ ಆಫ್ ದ ಪಬ್ ರನ್ ಬೈ ಏಬಲ್ ಫಿಯಾನ್ಸೆ. ಏಬಲ್ ಫಿಯಾನ್ಸೆ ಇರ್ತಕ್ಕಂಥ ಒಂದು ಪಬ್ಬಿನ ಹೆಸರೇನು? ಅದು ನಾವು ಆಗಲೇ ಪಬ್ ಅಂತ ಹೇಳಿದ್ವಿ. ಪಬ್ಬಿನ ಹೆಸರೇನ್ರಿ? ಅದು ರಿಂಗ್ ಓ ಬೆಲ್ಸ್. ಹೌದ್ರಿ? ಸೊ ನೆಕ್ಸ್ಟ್ ನೋಡೋಣ, ವೇರ್ ಈಸ್ ಏಬಲ್ ಗೆಟಿಂಗ್ ಮ್ಯಾರಿಡ್. ಏಬಲ್ ಮೆರಿವೆದರ್ ಗೆಟಿಂಗ್ ಮ್ಯಾರಿಡ್. ಹಿ ಈಸ್ ಗೆಟಿಂಗ್ ಮ್ಯಾರಿಡ್ ಎಟ್ ST ಫಿಲಿಪ್ಸ್ ಚರ್ಚ್. ಹೌದ್ರಿ? ನೆಕ್ಸ್ಟ್ ನೋಡೋಣ, ಹೂ ಗೇವ್ ವಾಸರ್ಕೋಫ್ ದ ಐಡಿಯಾ ಆಫ್ ಗೆಟ್ ಹೀಸ್ ಇನ್ಸ್ಟಿಟ್ಯೂಷನ್ ಫೀಸ್ ರಿಫಂಡೆಡ್. ಹೌದ್ರಿ? ಆತನ ಒಂದು ಇದು ನೆಕ್ಸ್ಟ್ ಬರುತ್ತೆ, ಗೊತ್ತಿರಲಿಲ್ಲ ನಿಮಗೆ. ಯಾಕಂತಂದರೆ ಇದುವರೆಗೂ ಕೇಳಿದ್ದು ನಾವು ದ ಡಿಯರ್ ಡಿಪಾರ್ಟೆಡ್ ಒಳಗಡೆ. ಈಗ ನಾವು ನೆಕ್ಸ್ಟ್ ಕೇಳ್ತಾ ಇರೋದು ರೀಫಂಡ್ ಒಳಗಡೆ. ಹೌದ್ರಿ? ಸೊ ಈ ರೀಫಂಡ್ ಒಳಗಡೆ ಏನಂತಂದರೆ ಈ ವಾಸರ್ಕೋಫಿಗೆ ಒಬ್ಬ ಐಡಿಯಾ ಕೊಡ್ತಾನೆ. ತನ್ನ ಟ್ಯೂಷನ್ ಫೀಸನ್ನು ತಾನೇನು ಕಲ್ತಿಲ್ಲ ಅನ್ನೋ ಥರ ಇಸ್ಕೊಂಡು ಬರೋದಕ್ಕೆ ಹೇಳ್ತಾನೆ. ಹೇಳ್ತಕ್ಕಂಥವ್ನು ಯಾರು ಹೇಳ್ತಾರೆ ರೀ? ಆ ರೀತಿ ಕ್ವಶನ್ ಅಂತ ಕೇಳಿದ್ದಾರೆ. ಹೌದ್ರಿ? ಹಿಸ್ ಓಲ್ಡ್ ಸ್ಕೂಲ್ ಫ್ರೆಂಡ್ ಲೀಡರ್ ಗೇವ್ ಹಿಮ್ ದ ಐಡಿಯಾ. ಸೊ ಅವನ ಓಲ್ಡ್ ಸ್ಕೂಲ್ ಫ್ರೆಂಡ್ ಅವನಿಗೆ ಐಡಿಯಾ ಕೊಡ್ತಾನೆ. ನಿನಗೇನು ಸ್ಕೂಲಲ್ಲಿ ಕಲಿಸೇ ಇಲ್ವಲ್ಲ, ನಿಮ್ಮ ಇನ್ಸ್ಟಿಟ್ಯೂಷನಲ್ಲಿ ಏನು ಕಲಿಸೇ ಇಲ್ಲ. ಸೊ ಅದಕ್ಕಾಗಿ ಅವುಗಳನ್ನು ಅಮೌಂಟನ್ನು ವಾಪಸ್ ಪಡೀಲಿಕ್ಕೆ ಹೇಳ್ತಾನೆ, ಒಂದು ಐಡಿಯಾ ಕೊಡ್ತಾನೆ. ಅದನ್ನು ನಂಬ್ಕೊಂಡು ವಾಸರ್ಕೋಫ್ ಬಂದುಬಿಡ್ತಾನೆ ಇನ್ಸ್ಟಿಟ್ಯೂಷನ್ಗೆ. ಹೌದಲ್ರಿ? ಸೊ ಇನ್ನು ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇದು ವಾಟ್ ಡಸ್ ಪ್ರಿನ್ಸಿಪಲ್ ಫಿಯರ್ ಟು ವಿಸಿಟರ್ ಮೈಟ್ ಬಿ. ದ ಪ್ರಿನ್ಸಿಪಲ್ ಇನ್ಸ್ಟಿಟ್ಯೂಷನಲ್ಲಿ ಫಿಯರ್ಸ್ ದ ವಿಸಿಟರ್ ಮೈಟ್ ಬಿ ಗೌರ್ಮೆಂಟ್ ಇನ್ಸ್ಪೆಕ್ಟರ್ ಆರ್ ಸಮ್ವನ್ ಆಫೀಸಿಯಲ್. ಹೌದ್ರಿ? ಸೊ ಇನ್ನು ನೆಕ್ಸ್ಟ್ ನೋಡೋಣ,
ಯಾವ ಪಾಠದಂತ ಗೊತ್ತಾಗ್ಬೇಕು ರೀ. ಸೊ ಕ್ವಶನ್ ನೋಡಿದ್ರೆ ನಿಮಗೆ ಅರ್ಥ ಆಗ್ಬಿಡ್ಬೇಕು ಯಾವ ಪಾಠದಿಂದ ಕೇಳ್ತಾ ಇದ್ದಾರಪ್ಪ ಆಯ್ತು. ಈ ನೆಕ್ಸ್ಟ್ ಬರ್ತಿರೋ ಎಲ್ಲ ನೋಡ್ರಿ, ಇವೆಲ್ಲ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ರೀಫಂಡ್ ಒಳಗಿನ ಕ್ವಶನ್ಸ್. ಹೌದ್ರಿ. ವಾಟ್ ಡಸ್ ವಾಸರ್ಕೂಫ್ ಅಶ್ಯೂಸ್ ದ ಸ್ಕೂಲ್ ಆಫ್ he assures the school of teaching him nothing from making him incomplete for any job. ಸೊ ಅವನಿಗೆ ಆ ಸ್ಕೂಲ್ ಏನೂ ಕಲಿಸಿರೋದಿಲ್ಲ ಅಂತ ತಿಳ್ಕೊಳ್ತಾನೆ ರೀ. ಅವನಿಗೇನು ಕಲಿಸೇ ಇಲ್ಲ, ಅವೇನು ಕಲಿತೇ ಇಲ್ಲ ಆ ಸ್ಕೂಲಿಂದ, ಇನ್ಕಂಪ್ಲೀಟ್ ಫಾರ್ ಎನಿ ಜಾಬ್. ಯಾಕಂದರೆ ಎಲ್ಲವನ್ನು ಏನು ಪೂರ ಕಲಿಸೇ ಇಲ್ಲ ಅಂತ ಅರ್ಥ. ಅಂದರೆ ಅದು ಯಾವುದಕ್ಕೂ ಕೂಡ ಜಾಬಿಗೆ ಹೆಲ್ಪ್ ಆಗದೆ ಇರ್ತಕ್ಕಂಥದ್ದನ್ನು ಕಲ್ತಿದ್ದೀನಿ, ಆ ಟೈಪ್ ಹೇಳ್ತಿರ್ತಾನೆ. ಹೌದ್ರಿ. ನೆಕ್ಸ್ಟ್ ನೋಡಿ, why was the physics master called the cannibal? He was nicknamed the cannibal because he is demonstrated the logic of his pupils and at their argument or root of his frequency upcoming nature in exams. ಹೌದ್ರಿ. ಸೊ ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ. ಯಾಕಂದರೆ ಯಾವ ರೀತಿ ಯಾಕೆ ಕರೆದ ಅಂತ ಇದೆ ಇದು. ಹೌದ್ರಿ. ಫಿಸಿಕ್ಸ್ ಮಾಸ್ತರ್ ಅವನಿಗೆ ಆ ಥರ ಕರೀತಾನೆ. ನೆಕ್ಸ್ಟ್ ನೋಡ್ರಿ. ಸೊ ಹೌ ಮಚ್ ಟೋಟಲ್ ಫೀ ಡಸ್ ವಾಸರ್ಕೋಫ್ ಕ್ಯಾಲ್ಕುಲೇಟ್ ರಿಫಂಡ್? ಸೊ ಇಲ್ಲೇ ಒಂದು ಇರುತ್ತೆ ನೋಡ್ರಿ, ಏನಪ್ಪ ಅಂತಂದರೆ ಅವನಿಗೆ ಎಲ್ಲ ಕಾನ್ಸೆಪ್ಟ್ಸೂ ಕರೆಕ್ಟ್ ಮಾಡ್ತಾ ಇರ್ತಾರೆ ಟೀಚರ್ಸು. ಬಟ್ ಇಲ್ಲೇನು ಮಾಡ್ದಾನಂದರೆ ಮ್ಯಾಥ್ಸ್ ಟೀಚರ್ ಕೇಳಿದಾಗ ಅವನೊಂದು ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಿ ಹೇಳಿಬಿಡ್ತಾನೆ ಕರೆಕ್ಟಾಗಿ. ಸೊ ಎಷ್ಟು ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಿ ಹೇಳ್ದ. ಸೊ ಅವನ ಅಮೌಂಟು ಎಷ್ಟು ರೀಫಂಡ್ ಮಾಡ್ತಕ್ಕಂಥ ಅಮೌಂಟ್ ಎಷ್ಟು. ಸೊ ಆ ಒಂದು ಅಮೌಂಟನ್ನು ನೀವು ನೋಡ್ಬೋದು, ಈಸಿ ಇದೆ. ಹೌದ್ರಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಗ್ರಾಮರ್ ಪಾರ್ಟಲ್ಲಿ ಮೊದಲೇನು ನೋಡ್ತಿದ್ರಿ, ಪಂಚುವೇಷನ್ನ ತೊಗೊಂಡು ಬಂದಿದ್ದೀನಿ. ಈ ಪಂಚುವೇಷನ್ಸ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಜಸ್ಟ್ ಇಲ್ಲಿ ನೋಡಿ, ಒರಿಜಿನಲ್ ಯಾವ ರೀತಿ ಇದೆ ಮತ್ತು ಪಂಚುವೇಟೆಡ್ ಸೊ ಸೆಂಟೆನ್ಸ್ ಯಾವ ರೀತಿ ಇದೆ. ಇಲ್ಲೇನಿದೆ, ರವಿ ಸೇಡ್ ವಾಟ್ ಈಸ್ ಧಾರವಾಡ ಫೇಮಸ್ ಫಾರ್ ಅಂತ ಇದೆ. ಸೊ ಇಲ್ಲಿ ನೀವು ನೋಡಬೇಕು, ಪಂಚುವೇಟೆಡ್ ಅಂತಂದಾಗ ಇಲ್ಲಿ ಏನಾಗಿದೆ ಅಂದರೆ ಜಸ್ಟು ರವಿ ಸೇಡ್ ಪಂಚುವೇಷನ್ ಮಾರ್ಕ್ ಬಂದಿದೆ ರೀ. ಸೊ ನೆಕ್ಸ್ಟ್ ನೋಡಿ, ವಾಟ್ ಈಸ್ ಧಾರವಾಡ, ವಾಟ್ ಆದಮೇಲೆ ಪಂಚುವೇಷನ್ ಆದಮೇಲೆ ವಾಟ್ ಈಸ್ ಧಾರವಾಡ ಫೇಮಸ್ ಫಾರ್ ಎದಕ್ಕೆ ಫೇಮಸ್ಸು ಅಂತ ಲೈಕ್ ಇಟ್ ಇಸ್ ಅರೈಸಿಂಗ್ ಲೈಕ್ ಎ ಕ್ವಶನ್. ಓಕೆ, ನಾನು ಇದು ಯಾವ ರೀತಿ ಪಂಚುವೇಷನ್ಸ್ ಬರ್ತವೆ ಮತ್ತು ಯಾವ ರೀತಿ ಪಂಚುವೇಷನ್ಸನ್ನು ಅಪ್ಲೈ ಮಾಡಬೇಕು, ಯಾವ ರೀತಿ ಸೆಂಟೆನ್ಸನ್ನು ಗೆಸ್ ಮಾಡಬೇಕು ಅನ್ನೋದನ್ನು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಪಂಚುವೇಷನ್ ಕ್ಲಾಸಲ್ಲಿ ಹೇಳಿದ್ದೀನಿ. ಹೌದ್ರಿ. ಸೊ ಕ್ವಶನ್ ಮಾರ್ಕ್ ಬರುತ್ತೆ, ಪಂಚುವೇಷನ್ ಮಾರ್ಕ್ಸ್ ಡೈರೆಕ್ಟಾಗಿ ವಾಟ್ ಈಸ್ ಧಾರವಾಡ ಫೇಮಸ್ ಫಾರ್ ಅಂತ ಕೇಳ್ತಿರ್ಬೇಕಾದ್ರೆ ಅವನು ಹೇಳಿದ ಆ ಥರ ಇರಬೇಕಾದ್ರೆ ಇದನ್ನು ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಬರಿತೀವಿ. ಹೌದ್ರಿ. ಇಲ್ಲಿ ನೋಡಿ, ನೀವು ಜಸ್ಟು 1 2 3 4 ಮಾತ್ರ ಉಪಯೋಗ ಮಾಡಿದ್ರೆ ಪಂಚುವೇಷನ್ಸ್. ಹೌದಾ. ನೋಡಿ, ಇಲ್ಲಿ ನಿಮಗೆ ಗೆಟ್ಟಿಂಗ್ ಮಾರ್ಕ್ಸು ಈಸಿಯಾಗಿರುತ್ತೆ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಜಸ್ಟ್ 5 ಮಾರ್ಕ್ಸು ಬರೀ ಒಂದು 4 ಹಾಕೋದ್ರಿಂದ ಬರುತ್ತೆ ಅಂತಂದರೆ ಕೇಳ್ತಾರ. ಸೊ ಇಷ್ಟೇ ಕೊಡ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ. ಯಾಕಂತಂದ್ರೆ ಜಸ್ಟ್ ಇಷ್ಟು ಕೊಡ್ಬೋದು ರೀ, ಅಥವಾ 2 ಲೈನು ಕೊಡ್ಬೋದು ನಿಮಗೆ. ಬಟ್ ಪಂಚುವೇಷನ್ ಮಾರ್ಕ್ಸನ್ನು ನೀವು ಕರೆಕ್ಟಾಗಿ ಹಾಕಿದರೆ ಮುಗೀತು. ಸೊ ಅದಕ್ಕೆ 3 ಹಾಕಬೇಕು, 4 ಹಾಕಬೇಕು, 5 6 ಈ ರೀತಿ ಎಷ್ಟು ಬೇಕಾದರೂ ಕೊಡ್ಬೋದು. ಹೌದ್ರಿ. ನೆಕ್ಸ್ಟ್ ನೋಡಿ, ಕರೆಕ್ಷನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ಸ್ಪೆಲ್ಲಿಂಗ್ಸ್. ಇಲ್ಲೇ ನೋಡ್ರಿ ಮಿಸ್ಟೇಕ್ ಇರೋದೇ ಇಲ್ಲೇ ಮಾರ್ಕ್ಸು ಕಳ್ಕೊಳ್ಬರ್ತಕ್ಕಂಥ ಒಂದು ಸಂಭಾವನೆ ಇದೆ. ಸೊ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಆಲ್ಮೋಸ್ಟ್ ಏನು ಥಿಂಕ್ ಮಾಡ್ತೀವಿ ಗೊತ್ತೇನ್ರಿ, ಏನಪ್ಪ ಅಂತಂದರೆ ನಾವೇ ಸ್ಪೆಲ್ಲಿಂಗನ್ನು ಕರೆಕ್ಟಾಗಿ ಬರೆಯೋದಿಲ್ಲ. ಇನ್ನು ಅವ್ರು ಬರ್ದಿದ್ದ ಸ್ಪೆಲ್ಲಿಂಗನ್ನ ಯಾವ ರೀತಿ ಕರೆಕ್ಷನ್ ಮಾಡಬೇಕು. ಬಟ್ ಇದನ್ನು ನೀವೇನು ಮಾಡ್ತೀರಿ, ಟೆಕ್ಸ್ಟ್ ಬುಕ್ ವೆಬ್ಸೈಟ್ಸು ವರ್ಡ್ಸನ್ನು ಕೊಟ್ಟಿರ್ತಾರೆ. ಆ ವರ್ಡ್ಸನ್ನು ತೊಗೊಂಡ್ಬಿಟ್ಟು ನೀವೇನು ಮಾಡೋದು ಅಂತಂದರೆ ಆ ವರ್ಡ್ಸನ್ನ ಪ್ರಾಕ್ಟೀಸ್ ಮಾಡಿದ್ರೆ, ಆ ವರ್ಡ್ಸನ್ನ ಚೆನ್ನಾಗಿ ಗಮನಿಸಿದರೆ ಸಾಕು. ನೀವೇನು ಮಾಡ್ತೀರಿ ಅಂದರೆ ಈ ಕರೆಕ್ಷನ್ದ ಸ್ಪೆಲ್ಲಿಂಗ್ಸ್ ಕರೆಕ್ಷನ್ ಮಾಡ್ತೀರಾ. ಈಗ ನೀವು ನೋಡಿ, ನೆಕ್ಸ್ಟ್ ನಾನು ನೋಡಿ ಏನಪ್ಪ ಅಂತಂದರೆ ಈಗ ಗ್ರಾಮರ್ ಪಾರ್ಟ್ ಎಷ್ಟು ಹೇಳಿದೆ ಹೇಳಿ. ಗ್ರಾಮರ್ ಪಾರ್ಟ್ ಜಸ್ಟ್ ಪಂಚುವೇಷನ್ಸ್. ಹೌದ್ರಿ. ಒಂದು ಪಂಚುವೇಷನ್ಸು, ಅದು ಬಿಟ್ಟರೆ ಪಂಚುವೇಷನ್ಸ್ ಒಂದೇ ಆಗಿದೆ ಅಂತ ಅನ್ಕೋತೀನಿ. ಹೌದ್ರಿ. ಬಟ್ ನೀವು 1 ಮಾರ್ಕ್ಸ್ ಕ್ವಶನ್ಸಲ್ಲಿ ನೀವು ಆನ್ಸರ್ ತೆಗಿತೀರ. ಹೌದ್ರಿ. ಅಲ್ಲಿ 10 ಮಾರ್ಕ್ಸ್ ಬಂತು. ಸೊ ಈ ಪಂಚುವೇಷನ್ಸಲ್ಲಿ ಅಲ್ಲಿ 5 ಮಾರ್ಕ್ಸ್ ಬಂತು. ಎಷ್ಟು ಬಂತು ರೀ, 15 ಮಾರ್ಕ್ಸ್ ಆಯ್ತು ಇಲ್ಲೇ. ಸೊ ನೀವು ಇಷ್ಟು ನೋಡ್ಕೊಂಡ್ರೆ ನಿಮ್ಗೆ ಎಲ್ಲಿ ಮಾರ್ಕ್ಸ್ ಬರುತ್ತೆ ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತುಬಿಟ್ಟಿದ್ರೆ ನೀವು ಈಸಿಯಾಗಿ ಮಾರ್ಕ್ಸನ್ನು ಗೇನ್ ಮಾಡ್ಬೋದು ರೀ. ಹೌದ್ರಿ. ಸೊ ಇಲ್ಲಿ ಮಾರ್ಕ್ಸನ್ನು ಗೇನ್ ಮಾಡ್ತೀರಿ. ಹೌದ್ರಿ. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಇಲ್ಲಿ ಬಂದುಬಿಟ್ಟೇನು ರೀ, ಈ ಒಂದು ಸ್ಪೆಲ್ಲಿಂಗ್ ಎರರ್ಸನ್ನು ಎಲ್ಲಿ ಎರರ್ಸ್ ಆಗಿದೆ ಅಂತ
ನೋಡಿ ನಿಮಗೆ ಕಾಣ್ತಿರ್ಬೋದು. ಯಾಕಂದರೆ ಫೆಬ್ರವರಿ ಯಾವುದೇ ರೀತಿ ಕೊಟ್ಟಿದ್ದಾರೆ, ಫೆಬ್ರವರಿ ಕರೆಕ್ಟ್ ಸ್ಪೆಲ್ಲಿಂಗ್ಸ್ ಏನು ಹೌದ್ರಿ. ಫೆಬ್ರವರಿ ಬ್ರೂ ಅಂತಂದಾಗ BRUARY ಬರುತ್ತೆ. ಇಲ್ಲೇನು ಮಾಡಿದೆ BRA ಬ್ರಾವ್ ಈ ಥರ ರೀತಿ ಆಗುತ್ತಲ್ಲ, ಆದರೆ ಬ್ರೂವರಿ ಈ ರೀತಿ ನೆನ್ಪಿಟ್ಕೊಂಡ್ರೆ ಇದು ಈಸಿ ಆಗುತ್ತೆ. ಯಾಕಂದರೆ ಇದು ಬಂದರೆ ಯಾರಾದರೂ ಬರೀತೀರ ಹೌದ್ರಾ. ಸೊ ಇದೇ ರೀತಿ ನೆಕ್ಸ್ಟ್ ನೋಡೋಣ್ರಿ, ಗಿವ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಸೊ ಇಲ್ಲೇ ಇದೆ ನೋಡ್ರಿ, ಇಲ್ಲಿದೆ. ಇದನ್ನು ಆಲ್ಮೋಸ್ಟು ಅರ್ಥ ಮಾಡ್ಕೊಳ್ಳೋದೆ ಒಂದು ಮಿಸ್ಟೇಕ್ಸನ್ನು ನೀವು ಮಾಡ್ತೀರಿ ಹೌದ್ರಿ. ಸೊ ನೀವೇನು ಮಾಡ್ತೀರಿ ಅಂದರೆ ಸೆಂಟೆನ್ಸ್ ಓದಕ್ಕೆ ಬರ್ಬೇಕು ರೀ. ಇದು ಒಂದು ಸೆಂಟೆನ್ಸ್ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಸೊ ಇಲ್ಲೇನಿದೆ, ಒನ್ ಹೂ ನೋ ಎವ್ರಿಥಿಂಗ್, ಎಲ್ಲವನ್ನು ತಿಳಿದಿರುವವನು. ಎಲ್ಲವನ್ನ ತಿಳಿದಿರುವವನು ಯಾರು ರೀ? ಸರ್ವಜ್ಞ. ಸರ್ವಜ್ಞನಿಗೆ ಇಂಗ್ಲೀಷ್ನಲ್ಲಿ ಏನಂತಾರೆ? ಒಮಿನಿಸೆಂಟ್ ಹೌದ್ರಿ, ಒಮಿನಿಸೆಂಟ್ ಸರ್ವಜ್ಞ. ಸೊ ಕನ್ನಡದಲ್ಲಿ ನೀವು ಬರ್ಕೊಳ್ಬೋದು ಸರ್ವಜ್ಞ ಹೌದ್ರಿ. ಎ ಪ್ಲೇಸ್ ವೇರ್ ಆರ್ಫನ್ಸ್ ಲಿವ್. ಆರ್ಫನ್ಸ್ ಅಂತಂದರೆ ಜಸ್ಟ್ ಅನಾಥಾಶ್ರಮ. ಸೊ ಅಂದರೆ ಅಂದರೆ ಅನಾಥರು ಇರತಕ್ಕಂಥ ಒಂದು ಸ್ಥಳ ಯಾವುದು ಅಂತ ಅದರ ಅರ್ಥ. ಅ ಪ್ಲೇಸ್ ವೇರ್ ಆರ್ಫನ್ಸ್ ಲಿವ್. ಅನಾಥರು ಇರ್ತಕ್ಕಂಥ ಸ್ಥಳ ಯಾವುದು ರೀ? ಅನಾಥಾಶ್ರಮ ಹೌದ್ರಿ. ಆರ್ಫನೇಜ್ ಅಂತ ಹೇಳ್ತಾರೆ ಅದು. ಸೊ ಜಸ್ಟ್ ನನಗೂ ಕೂಡ ಓದಕ್ಕೆ ಬರ್ತಿಲ್ಲ ನೋಡಿ. ನೆಕ್ಸ್ಟ್ನೇದ್ದು ಜಸ್ಟ್ ಬಹುಪತಿತ್ವ ಅಂತ ಅರ್ಥ. ಸೊ ಈಗ ಒಂದು ಹುಡುಗ 3-4 ಮಹಿಳೆಯರನ್ನು ಮದುವೆ ಆಗೋದು, ಅಥವಾ ಒಂದು ಮಹಿಳೆ 3-4 ಪುರುಷರನ್ನು ಮದುವೆ ಆಗೋದನ್ನು ನಾವೇನಂತೀವಿ? ಬಹುಪತಿತ್ವ ಅಥವಾ ಬಹುಪತ್ನಿತ್ವ ಅಂತ ಏನು ಕರಿತೀವಿ. ಸೊ ಅದನ್ನು ಪೋಲೋಗ್ಯಾಮ್ ಅಂತ ಕರೀತಾರೆ. ಓಕೆನಾ, ಅದೇ ರೀತಿಯಾಗಿ ಬರುತ್ತೆ. ಇನ್ನು ನೆಕ್ಸ್ಟ್ ನೋಡ್ರಿ. ಸೊ ಇದಂತೂ ಕ್ವಶನ್ ಆನ್ಸರ್ಸ್ ಆಲ್ಮೋಸ್ಟ್ ಎಲ್ಲ ಬರೀತೀರ ಅಂತ ಅಂದ್ಕೊಳ್ತೀನಿ. ಇದು ಕೂಡ 5 ಮಾರ್ಕ್ಸಿಗೆ ಇರತಕ್ಕಂಥದ್ದು ರೀ. ಸೊ ಬರೀತೀರಲ್ಲ. ಸೊ ಈಗ ಎಷ್ಟು 5 ಮಾರ್ಕ್ಸ್ ಇನ್ನೂ ಎಷ್ಟಾದವು ರೀ ನಿಮಗೆ? ಸೊ ಈಸಿ ಆಯಿತು. ಒಂದು ಕರೆಕ್ಷನ್ ಆಫ್ ಸ್ಪೆಲ್ಲಿಂಗ್ ಎರರ್ಸ್ ಆಯ್ತು ರೀ. ಆ ಸ್ಪೆಲ್ಲಿಂಗ್ ಎರರ್ಸ್ ಆದಮೇಲೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಸೊ ನೀವು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬರೆಯಲ್ಲ ಅಂತ ಅಂದ್ಕೊಳ್ಳಿ. ಓಕೆನಾ, ಜಸ್ಟ್ ಅಂದ್ಕೊಳ್ಳಿ. ಬಟ್ ನೀವು ಇಲ್ಲಿ ಏನನ್ನು ಥಿಂಕ್ ಮಾಡಬೇಕಪ್ಪ ಅಂತಂದರೆ, ಫಸ್ಟು ನೀವು ಈ ಆನ್ಸರ್ಸನ್ನು ನೀವು ಬರಿತೀರಾ. ಬಟ್ ನಿಮ್ಮ ತಲೆಯಲ್ಲಿ ಏನಿರುತ್ತೆ ಅಂದರೆ, ಇಂಗ್ಲೀಷು ನನಗೆ ಅರ್ಥ ಆಗಲ್ಲ. ಜಸ್ಟ್ ಏನು ಮಾಡ್ತೀರಾ? ಇಂಗ್ಲೀಷ್ ನನಗೆ ಅರ್ಥ ಆಗಲ್ಲ, ಇಂಗ್ಲೀಷು ಬರಲ್ಲ ಅನ್ನೋದು ನಿಮ್ಮ ಮೈಂಡಿಗೆ ನೀವು ಕಳ್ತಕ್ಕಂಥ ಮೆಸೇಜ್ ಏನಿದೆ. ನೀವು ಏನನ್ನ ಮೆಸೇಜ್ ಹಾಕ್ತೀರಾ? ನನಗೆ ಇಂಗ್ಲೀಷ್ ಅರ್ಥ ಆಗಲ್ಲ, ನನಗದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಈ ರೀತಿ ಒಬ್ಬೊಬ್ಬರು ಮೆಸೇಜನ್ನು ಕಳಿಸ್ತಿರ್ತಾರೆ. ಅದು ಇಂಗ್ಲೀಷ್ ಇದೆ, ನಾನು ಏನು ಮಾಡಿದ್ರು ಪಾಸೇ ಆಗಲ್ಲ, ಈ ರೀತಿ ಅಂದ್ಕೊಳ್ತಾ ಇರ್ತಾರೆ. ಬಟ್ ನೀವೇನು ಮಾಡ್ತೀರ ಅಂದರೆ, ಆ ಒಂದು ನಿಮ್ಮ ಮೈಂಡಿಗೆ ಮೆಸೇಜ್ ಕೊಡೋದನ್ನು ಬಿಡ್ರಿ ಮೊದಲು. ಸೊ ಆ ಮೆಸೇಜ್ ಕೊಡೋದನ್ನು ನೀವು ಬಿಟ್ಟು ಏನು ಮಾಡ್ತೀರಿ ಅಂತಂದರೆ, ಈ ಒಂದು ಕ್ಲಾಸನ್ನು ನೋಡಿರಿ. ಸೊ ಅವಾಗ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇದೇ ಥರ ಚಾಪ್ಟರ್ ಸಮರಿಗಳನ್ನು ನೋಡ್ತಾ ಹೋಗ್ರಿ. ಸಮರಿಗಳನ್ನು ಓದಿದಾಗ ನಿಮಗೆ ಚಾಪ್ಟರ್ ಥೀಮ್ ಏನಿದೆ, ಚಾಪ್ಟ್ರಲ್ಲಿ ಏನು ಒಂದು ಮೆಸೇಜ್ ಏನಿದೆ ಅಥವಾ ಸ್ಟೋರಿ ಏನಿದೆ ಅಂತ ಅನ್ನೋದನ್ನು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಅರ್ಥ ಮಾಡಿ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಬರಬೇಕು, ಅಥವಾ ಇಂಗ್ಲೀಷ್ನಲ್ಲಿ ಓದಿದ್ರೆ ಬೆಟರ್ ಅಂತ ಅಂದ್ಕೊಳ್ತೀನಿ. ಹೌದ್ರಿ. ಸೊ ಇಲ್ಲಿ ಏನು ತಗೊಂಡ್ರೆ, ಡೋಂಟ್ ಟಾಕ್ ಸೋ ಸಿಲ್ಲಿ ಎಲಿಜಬೆತ್, ವಾಟ್ ಕುಡ್ ಟುಡೇ ಡಾಕ್ಟರ್ ಹ್ಯಾವ್ ಡನ್. ಇದನ್ನು ಯಾರ್ಯಾರಿಗೆ ಹೇಳ್ತಾರೆ? ದಿಸ್ ಲೈನ್ಸ್ ಫ್ರಮ್ ದ ಪ್ಲೇ ದ ಡಿಯರ್ ಡಿಪಾರ್ಟೆಡ್ ಒಳಗಡೆ ತೊಗೊಂಡಿದ್ರಿ. ಸ್ಟ್ಯಾನ್ಲಿ ಹಾಪ್ಟನ್ ಅವರು ಬರೆದಿದ್ದು. ಮಿಸ್ಟರ್ ಜಾನ್ ಎಲಿಜಬೆತ್ ಸಜೆಸ್ಟೆಡ್ ದ್ಯಾಟ್ ದೇ ವಿಲ್ ಬಿ ಎಮಿಲಿಯಸ್ ಲೆಟರ್ ಸ್ಪೋಕನ್ ಬೈ ದಿಸ್ ಲೈನ್ಸ್. ಓಕೆ, ಎಮಿಲಿಯಸ್ ಸ್ಲ್ಯಾಟರ್ ಏನು ಮಾಡ್ತಾಳೆ ಅಂದರೆ ಎಲಿಜಬೆತ್ಗೆ ಹೇಳ್ತಾಳೆ. ಸೊ ಇದು ಒಂದು ಕ್ವಶನ್ನು ಏನಿದೆ ಅಂತಂದರೆ, ಇಲ್ಲಿ ನೋಡಿ, ಇಲ್ಲೇನು ಮಿಸ್ಟೇಕ್ ಏನು ಮಾಡ್ತೀರಾ ಅಂದರೆ, ಜಸ್ಟ್ ಇದನ್ನು ನೋಡಬೇಕು. ಇದು ಜಸ್ಟ್ ನೀವು ಡೈರೆಕ್ಟ್ ಕ್ವಶನ್ಸನ್ನು ಕೊಡಲ್ಲ, ನೀವು ಸಮರಿಯನ್ನು ಬರ್ತೀರ. ಬಟ್ ಅದಕ್ಕಿಂತ ಇಲ್ಲೂ ಕೂಡ ಸಮರಿಯನ್ನು ಬರಿತೀರಾ. ಯಾವ ರೀತಿ ಬರಿಬೇಕಪ್ಪ ಅಂತಂದರೆ ನೋಡಿರಿ, ಯಾರು ಯಾರಿಗೆ ಹೇಳಿದರು, ಸಂದರ್ಭರಹಿತ ಸ್ವಾರಸ್ಯ ವಿವರಿಸಿ ಅಂತ ನೀವು ಕನ್ನಡದಲ್ಲಿ ವಿವರಿಸ್ತೀರ. ಹೌದಾ? ಸೊ ಅದೇ ರೀತಿಯಾಗಿ ಆ ಒಂದು ಡಬಲ್ ಇನ್ವರ್ಟೆಡ್ ಕಾಮ ಕಂಪ್ಲೀಟ್ ಆಗಿದೆ ಅಲ್ವಲ್ಲೇ? ಓಕೆ, ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಏನಿದೆ ವರ್ಲ್ಡು, ಸೊ ಆ ವರ್ಲ್ಡನ್ನು ಯಾರು ಹೇಳಿದರು. ಸೊ ಈಗ ಬಂದಾಗ ಈ ಒಂದು ಕಥೆ ಥರ ಏನಿರುತ್ತೆ, ಈ ಒಂದು ಚಾಪ್ಟರ್ ಏನಿರುತ್ತೆ, ಒಂದು ಸಂಭಾಷಣೆ, ಒಂದು ಲೆಸನ್ ಏನಿರುತ್ತೆ, ಆವಾಗ ಆ ಸಂಭಾಷಣೆ ನೀವು ಓದ್ಕೊತ ಹೋಗಬೇಕು. ಯಾಕಂದರೆ ಓದ್ಕೊತ ಹೋದಾಗ ಯಾರು ಯಾವ ಮಾತನ್ನು ಹೇಳಿದರು ಅನ್ನೋದು ನಿಮಗೆ ತಲೆಯಲ್ಲಿ ಬರುತ್ತೆ. ಆ ತಲೆಯಲ್ಲಿ ಬಂದಾಗ ಮಾತ್ರ ಏನಾಗುತ್ತೆ ರೀ, ಸೊ ಈ ವರ್ಲ್ಡನ್ನು ಇವರೇ ಹೇಳಿದ್ದಾರೆ ಅನ್ನೋದು ನೀವು ಗೆಸ್ ಮಾಡ್ತೀರಿ. ಹೌದ್ರಿ? ಸೊ ಆ ಗೆಸ್ ಮಾಡಿ ನೀವೇನಾದರೂ ಬರೆದಿದ್ದೆ ಆದರೆ ನಿಮಗೆ
ಫುಲ್ ಮಾರ್ಕ್ಸನ್ನು ತೊಗೊಳ್ತೀನಿ. ಓಕೆನಾ, ಈಸಿ ಇದೆ ರೀ. ಜಸ್ಟ್ ಗ್ರಾಮರ್ ಬರದೇ ಇಲ್ಲದ್ರಲ್ಲಿ ಪಾಸ್ ಆಗಿಬಿಡ್ಬೋದು, ಆ ರೀತಿ ಗ್ರಾಮರ್ ಇದೆ, ನನಗೆ ತಲೆ ಕೆಡಿಸ್ಕೋಬೇಡಿ. ಓಕೆನಾ. ನೆಕ್ಸ್ಟ್ ನೋಡಿರಿ, ಪ್ಯಾರಾಗ್ರಾಫ್ ಯಾರು ಬರೆಯಲ್ಲ ರೀ, ಎಲ್ಲರೂ ಬರೀಬಹುದು. ಹೌದ್ರಿ. ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ. ದ ಪ್ರೂವ್ಡ್ ವರ್ಕ್ ಈಸ್ ವರ್ಷಿಪ್ ಇಂಪ್ಲಿಸ್ ದ್ಯಾಟ್ ದ ಪರ್ಫಾರ್ಮಿಂಗ್. ನೀವು ಇದನ್ನೇ ಬರೀಬೇಕು ಅಂತ ಏನಿಲ್ಲ, ಪರ್ಫಾರ್ಮಿಂಗ್ ಅಂತ ಇದನ್ನೇ ಬರೀಬೇಕು ಅಂತೇನಿಲ್ಲ, ಜಸ್ಟ್ ನಿಮ್ಗೆ ಯಾವ ರೀತಿ ಬರುತ್ತೆ ಆ ರೀತಿ ಬರೀಬಹುದು. ಜಸ್ಟ್ ಯೂಸ್ ಲೈಕ್ ವರ್ಡ್ಸ್ ಲೈಕ್ ಸಿಂಪಲ್ ವರ್ಡ್ಸ್. ಓಕೆ, simple words, using the simple words you can write it, you will get the marks easy. Okay, then you have to write it 1 page for this question. Okay, 10 questions ಅಂತಂದಾಗ ನೀವು ಆದಷ್ಟು ಮಾರ್ಕ್ಸ್ ಕಡಿತಾ ಇರ್ತಾರಲ್ವ, ಸೊ ಅದಕ್ಕೆ ಏನು ಮಾಡ್ತೀರಂದರೆ ಸ್ವಲ್ಪ ಜಾಸ್ತಿ ಬರೆದ್ರೆ ಏನು ಪರವಾಗಿಲ್ಲ, ಚೆನ್ನಾಗಿ ಮಾರ್ಕ್ಸ್ ಬರ್ಬೋದು. ಅದೇ ರೀತಿಯಾಗಿ ನೋಡಿರಿ, ಸೊ ಇದರಲ್ಲಿ ಕೂಡ ಮಾರ್ಕ್ಸನ್ನು ಗೇನ್ ಮಾಡ್ತೀರಿ, ಸೊ ಈಸಿಯಾಗಿ ಮಾರ್ಕ್ಸ್ ಬಂದುಬಿಡುತ್ತೆ. ಜಸ್ಟ್ ಚಾಪ್ಟರ್ ವೈಸ್ ಕೂಡ ನಾನು ಹೇಳಿದೆ. ಸೊ ಒಂದು ಸಲ ನೀವು ಬರೀ ಜಸ್ಟ್ ಸಮ್ಮರಿಯನ್ನು ತಿಳ್ಕೊಂಡಿದ್ರೆ ಅಷ್ಟು ಆನ್ಸರ್ಸ್ ಬರಿಬೋದು. ಸೊ ಇವುಗಳನ್ನು ತಿಳ್ಕೊಂಡಿದ್ರೆ ಎಷ್ಟು ಆನ್ಸರ್ಸ್ ಬರಿಬೋದು. ಮತ್ತು ಮುಂದೆ ಲೆಟರ್ಸ್ಗಳು ಬರ್ತವೆ. ಮುಂದೆ ಲೆಟರ್ಸನ್ನು ಬಂದಾಗ ಯಾವ ರೀತಿ ಬರೆದ್ರೆ ಸೊ ಯಾವ ರೀತಿ ಮಾರ್ಕ್ಸನ್ನು ಗೇನ್ ಮಾಡಿಬಿಡ್ಬೋದು. ಈಸಿಯಾಗಿದೆ. ಹೌದ್ರಿ. ಪಾಸ್ ಆಗೋದಂತೂ ತುಂಬ ಈಸಿ ರೀ. ಸೊ ನೀವು ಪಾಸ್ ಆಗೋದಕ್ಕೆ ಮನಸ್ಸು ಮಾಡಬೇಕಷ್ಟು. ಇನ್ನು ಬಂದುಬಿಟ್ಟು ನೋಡಿರಿ, ಇಮೇಲ್ ರೈಟಿಂಗು. ಜಸ್ಟ್ ಲೆಟರ್ ರೈಟಿಂಗ್ ಒಂದು ಆಯಿತು, ಬಟ್ ನೆಕ್ಸ್ಟ್ ಲೆಟರ್ ರೈಟಿಂಗ್ನ ಫಾರ್ಮೆಟ್ ಹೇಳ್ತೀನಲ್ವ, ಸೊ ಆ ಫಾರ್ಮೆಟದಲ್ಲಿ ನಿಮ್ಗೆ ಹೇಳ್ತೀನಿ. ಸೊ ಅದೇ ಫಾರ್ಮೆಟನ್ನು ಹಾಕಿ ನೀವು ಲೆಟರ್ ಬರೆದ್ಬಿಟ್ರೆ ಮುಗಿದೋಯ್ತು. ಆ ಫಾರ್ಮೆಟಲ್ಲಿ ಆ ಲೆಟರಲ್ಲಿ ಏನು ಫಾರ್ಮೆಟ್ ಬರುತ್ತೆ ಅನ್ನೋದು ಅದನ್ನು ಬರೆದ್ಬಿಟ್ರೆ ಮುಗೀತು. ಹೌದ್ರಿ. ಸೊ ಇಲ್ಲಿ ನೆಕ್ಸ್ಟ್ ಏನು ಬರುತ್ತೆ ರೀ, ಇಮೇಲ್ ರೇಟಿಂಗು. ಈ ಇಮೇಲ್ ರೇಟಿಂಗ್ದಲ್ಲಿ ಏನು ಬರೀತೀರಾ, ಫಸ್ಟಿಗೆ ಇಲ್ಲಿ ಫ್ರಾಮ್ ಟು ಅಂದರೆ ಪೂರ ಅಡ್ರೆಸ್ ಬರೀತೀರಾ? ಇಲ್ಲ, ಇಲ್ಲಿ ಇಮೇಲ್ ರೇಟಿಂಗಲ್ಲಿ ಸೊ 2 ರೀತಿ ಬರುತ್ತೆ. ಸೊ ಇಲ್ಲಿ ಇಮೇಲ್ ರೇಟಿಂಗಲ್ಲಿ ಏನು ಮಾಡ್ತೀರ ಅಂತಂದರೆ, ಇದು ಜಸ್ಟ್ ಒಂದು ಕಂಪ್ನಿಗೆ ಪ್ರಮೋಷನ್ ಲೆಟ್ರನ್ನು ಬರಿತಾಯಿದ್ದು. ಅಂದರೆ ಒಬ್ಬ ರೋಹಿತ್ ಅನ್ನೋ ಒಂದು ಫ್ರೆಂಡ್ಗೆ ಏನು ಮಾಡ್ತೀವಿ ಅಂತಂದರೆ, ಕಂಪ್ನಿ ಒಂದು ಮೇನ್ ಹೆಡ್ ಏನಿರ್ತಾರೆ HOD ಅವರು, ಅವನಿಗೆ ಮ್ಯಾನೇಜರ್ ಪೋಸ್ಟ್ಗೆ ಪ್ರಮೋಷನ್ ಲೆಟರನ್ನು ಬರೀತಾರೆ. ಸೊ ಆ ಪ್ರಮೋಷನ್ ಲೆಟರನ್ನ ಯಾವ ರೀತಿ ಬರೀತಾರೆ, ಸೊ ಅಲ್ಲಿ ಏನು ಯೂಸ್ ಮಾಡ್ತೀವಿ, ಫ್ರಮ್ ಅಡ್ರೆಸ್ ಅಂತ ಬಂದಾಗ ಜಸ್ಟ್ ಫ್ರಾಮ್ ಅಡ್ರೆಸ್ ಬರೆಯೋ ಹೋಗಿಲ್ಲ, ಇಮೇಲ್ ಐಡಿಯನ್ನು ಹಾಕಬೇಕು. ಟು ಇಮೇಲನ್ನು ಹಾಕ್ಬೇಕು ರೀ. ನೆಕ್ಸ್ಟು ಡೇಟ್ ಆಫ್ ಬರ್ತನ್ನು ಬರಿತೀವಿ ರೀ. ನೆಕ್ಸ್ಟ್ ನೋಡಿ ಸಬ್ಜೆಕ್ಟ್ ಅಲ್ಲೇ ಬರ್ದಿದ್ದೀನಿ ರೀ. ಸೊ ಪ್ರಮೋಷನ್ ಲೆಟರ್. ಓಕೆ, ದೆನ್ ಅಂದರೆ ಪ್ರಮೋಷನ್ ಲೆಟರ್ ಏನು ಎಕ್ಸಾಕ್ಟ್ಲಿ ಏನು ಹೇಳೋಕೆ ಹೋಗ್ತಿದ್ದೀರಾ, ಸೊ ಒಂದು ಲೆಟ್ರಲ್ಲಿ ಎಕ್ಸಾಕ್ಟಾಗಿ ಏನು ಹೇಳ್ತಿದ್ದೀರಾ ನೀವು, ಪ್ರಮೋಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ಹೌದಾ, ಆ ರೀತಿಯಾಗಿ ಪ್ರಮೋಷನ್ ಲೆಟರಲ್ಲಿ ಸಬ್ಜೆಕ್ಟ್ ಅಂತ ಬಂದಾಗ ಪ್ರಮೋಷನ್ ಲೆಟರ್. ಹೌದ್ರಿ. ಸೊ ಆಮೇಲೆ ಏನು ಮಾಡ್ಬೇಕ್ರಿ, ಜಸ್ಟ್ ಡಿಯರ್ ರೋಹಿತ್. ಸೊ ಇದು ಆಫಿಷಿಯಲ್ ಲೆಟರ್ ಆಗಲಿ, ಸೊ ಬಟ್ ಆಫಿಷಿಯಲ್ ಲೆಟರೇ, ಬಟ್ ಏನು ಮಾಡ್ತೀವಿ, ಇಮೇಲ್ ರೇಟಿಂಗ್ ಅಂತ ಬಂದಾಗ ಡಿಯರ್ ರೋಹಿತ್ ಅಂತ ಹಾಕ್ತೀವಿ. ರೆಸ್ಪೆಕ್ಟೆಡ್ ಅಂತ ಇದರಲ್ಲಿ ಯೂಸ್ ಮಾಡ್ತಾ ಇರೋದಿಲ್ಲ, ಬಟ್ ಯೂಸ್ ಮಾಡಬೇಕು. ಎಲ್ಲಿ ಯೂಸ್ ಮಾಡಬೇಕು ರೀ, ಅಪಾಲಜಿ ಲೆಟರ್ ಬರೆಯುವಲ್ಲಿ ರೆಸ್ಪೆಕ್ಟೆಡ್ ಸರ್, ರೆಸ್ಪೆಕ್ಟೆಡ್ ಮೇಡಮ್ ಅಂತ ಯೂಸ್ ಮಾಡ್ತೀವಿ. ಅದನ್ನು ನೆಕ್ಸ್ಟ್ ಹೇಳ್ತೀನಿ ಈಗ. ಹೌದ್ರಿ. ನೆಕ್ಸ್ಟ್ ಬಾಡಿ ಆಫ್ ದ ಲೆಟರ್ ಬರೀತೀರಾ. ಬಾಡಿ ಆಫ್ ದ ಲೆಟರ್ ಅಂದರೆ ಗೊತ್ತಿರತ್ತೆ ರೀ, ಯಾಕಂತಂದರೆ ಅದನ್ನು ವಿವರಿಸ್ಬೇಕು ರೀ. ನೀವೇನು ಒಂದು ಸಬ್ಜೆಕ್ಟನ್ನು ಬರೆದಿರ್ತೀರ, ಆ ಸಬ್ಜೆಕ್ಟಲ್ಲಿ ಏನು ಹೇಳ್ತಾರೆ ಇಲ್ಲಿ ಪೂರ್ಣ ವಿವರವಾಗಿ ಹೇಳೋದನ್ನು ನಾವು ಏನಂತ ಕರಿತೀವಿ, ಬಾಡಿ ಆಫ್ ದ ಲೆಟರ್ ಅಂತ ಕರಿತೀವಿ. ಆ ಬಾಡಿ ಆಫ್ ದ ಲೆಟರ್ ಆದಮೇಲೆ ಜಸ್ಟ್ ಒಂದು 2-3 ಲೈನ್ಸಲ್ಲಿ ನೀವು ಕನ್ಕ್ಲೂಷನನ್ನು ಬರೀಬೇಕು ರೀ. ಸೊ ಇಲ್ಲಿಷ್ಟು ಮೆನ್ಷನ್ ಮಾಡಿಲ್ಲ, ಬಟ್ ನೀವು ಕನ್ಕ್ಲೂಷನನ್ನು ಬರೀಬೇಕು. ಅದಾದಮೇಲೆ ಥ್ಯಾಂಕ್ ಯು ಅಂತ ಬರೀತೀರ. ಸೊ ಅದಾದಮೇಲೆ ಈ ಕಡೆ ರೈಟ್ ಸೈಡ್ ಬಂದುಬಿಟ್ಟು ಯುವರ್ ಸಿನ್ಸಿಯರ್ಲಿ, ಯುವರ್ ಫೇತ್ಫುಲಿ ಆ ರೀತಿ ಬರೆದುಬಿಟ್ಟು ನೆಕ್ಸ್ಟ್ ಯುವರ್ ನೇಮನ್ನು ಹಾಕ್ತೀರ. ನೆಕ್ಸ್ಟ್ ಕಂಪ್ನಿ ನೇಮನ್ನು ಕೆಳಗಡೆ ಹಾಕಬೇಕು. ಇದು ಜಸ್ಟ್ ಏನು ಮಾಡೋದು ಅಂತಂದರೆ, ಇದು ಮ್ಯಾನೇಜರ್ ಪೋಸ್ಟಿಗೆ ಒಂದು ಅಪ್ಲೈ ಮಾಡಿದಾಗ ಅವರಿಗೆ ಬರೀತಕ್ಕಂಥ ಒಂದು ಲೆಟರ್ಸ್ ಇದು. ಹೌದ್ರಿ. ಅಂದರೆ ಮ್ಯಾನೇಜರ್ ಪೋಸ್ಟಿಗೆ ನಿಮ್ಮದು ಪೋಸ್ಟ್ ಆಗಿದೆ ಅಂತ ಅವ್ರಿಗೆ ತಿಳಿಸ್ದಾಗ ಅವಾಗ ಒಂದು ಇಮೇಲನ್ನು ಕಳಿಸುವಂಥ ಲೆಟರ್ ಅದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನೋಡ್ರಿ, ಇಲ್ಲಿ ಕೂಡ ಸೇಮ್ ಬರುತ್ತೆ, ಬಟ್ ಇಲ್ಲೇನಿದೆ ಅಂತಂದರೆ ಅಪಾಲಜಿ ಲೆಟರ್ ಇದೆ ರೀ. ಇಲ್ಲೇನಿದೆ ಅಂತಂದರೆ ಜಸ್ಟ್ ಅಪಾಲಜಿ ಲೆಟರ್. ಇಲ್ಲಿ ಅಪಾಲಜಿ ಲೆಟರ್ ಅಂತ ಬಂದಾಗ ಫ್ರಾಮ್ ಅಡ್ರೆಸ್ ಹಾಕ್ತೀರ, ಟು ಅಡ್ರೆಸ್ ಹಾಕ್ತೀರ. ಸಿ ಅಂತಂದ್ರೇನು, ಈ ಸಿ ಮತ್ತು DCC ಇಲ್ಲಿ ಅಪ್ಲೈ ಆಗುತ್ತೆ. ಎಲ್ಲಿದು ಅಪಾಲಜಿ ಲೆಟರ್ ಬರೆಯುವಾಗ. ಇದು ಅಪಾಲಜಿ ಲೆಟರ್ ಹೆಡ್ಡಿಂಗ್ ಹಾಕಿಲ್ಲ, ಓಕೆ, ತಲೆ ಕೆಡಿಸ್ಕೋಬೇಡಿ. ಅಪಾಲಜಿ ಲೆಟರ್ ಅಂದರೆ ಏನಂತ ಹೇಳ್ತೀನಿ. ಈಗ ನೋಡಿ, ಕ್ಷಮಿಸುವ ಒಂದು ಪತ್ರವನ್ನು ಬರೀತೀರ. ಹೌದಾ, ದ ಮೀನಿಂಗ್ ಆಫ್ ಅಪಾಲಜಿ ಮೀನ್ಸ್ ದಟ್ ಸಾರಿ ಅಂತ ಹೇಳ್ತಿರ್ತಾರಲ್ಲ ಅದಕ್ಕೆ. ಸೊ ಮೇನ್ ಇಂಗ್ಲೀಷ್ ವರ್ಡಲ್ಲಿ ನಾವು ಯೂಸ್ ಮಾಡೋದಾದರೆ ಅಥವಾ ದೊಡ್ಡ ಒಂದು ತಪ್ಪಾಯಿತು ಅಂತ ಕೇಳ್ಕೊಳ್ಳೋದಾದರೆ ಏನು ಮಾಡ್ತೀವಿ, ಅಪಾಲಜಿ ಅಂತ ಹೇಳ್ತೀವಿ. ಆ ಅಪಾಲಜಿ ಲೆಟರ್ನ ಬರಿಬೇಕಾದ್ರೆ ಫ್ರಾಮ್ ಅಡ್ರೆಸ್, ಟು ಅಡ್ರೆಸ್, ಈ CC ಅಂತ ಬಂದಾಗ ಇದೇನಂತಂದರೆ
ಕಾರ್ಬನ್ ಕಾಪಿ ಅಂತ. ಅಂದರೆ ಅದೇ ರೀತಿಯಾಗಿ ಈಗ ನೋಡಿ, ಜಸ್ಟ್ ನಾವು ಒಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಈಗ ನೋಡಿ ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಬಂದಿದೆ ಅಂತ ತಿಳ್ಕೊಳ್ಳಿ. ಮಾಡಲ್ ಕ್ವಶನ್ ಪೇಪರ್ಸು ಮೇನ್ ಕ್ವಶನ್ ಪೇಪರ್ಸ್ ಅಲ್ಲ. ಸೊ ಮೇನ್ ಕ್ವಶನ್ ಪೇಪರ್ ಇನ್ನೂ ಬಂದೇ ಇಲ್ಲ. ಸೊ ಮೇನ್ ಕ್ವಶನ್ ಪೇಪರ್ ನಿಮ್ಗೆ ಎಕ್ಸಾಮಲ್ಲಿ ಕೊಡ್ತಾರೆ, ಬಟ್ ಇದೇ ರೀತಿಯಾಗಿ ಬರುತ್ತೆ, ಈ ಫಾರ್ಮೇಟಲ್ಲಿ ಬರುತ್ತೆ ಅಂತ ಹೇಳೋದಕ್ಕೆ ಏನು ಮಾಡ್ತೀವಿ ರೀ, ಕಾರ್ಬನ್ ಕಾಪಿ ಕೊಡ್ತಾರೆ. ಆ ಕಾರ್ಬನ್ ಕಾಪಿಯನ್ನು ನಾವೇನಂತ ಕರಿತೀವಿ ರೀ, ಬ್ಲೂ ಪ್ರಿಂಟ್ ಅಂತ ಕರಿತೀವಿ. ಹೌದಾ? ಈ ಬ್ಲೂ ಪ್ರಿಂಟ್ ಅಥವಾ ಮಾಡಲ್ ಕ್ವಶನ್ ಪೇಪರ್ ಈ ರೀತಿ ಕರಿತಿರ್ತೀವಿ. ಅವ್ರಿ ಅದಕ್ಕೆ ನಾವು CC ಅಂತ ಕರಿತೀವಿ. ಇನ್ನು BCC ಅಂತಂದರೆ ಇಟ್ಟಂದರೆ ಪ್ರೈವೇಟಾಗಿ. ಈಗ ನೋಡಿ, ಯಾರಿಗೆ ಒಬ್ಬರು ಗೊತ್ತಾಗದಂಗೆ ಇಮೇಲನ್ನು ಕಳಿಸೋದು. ಇಮೇಲನ್ನು ಈಗ ಕಳಿಸ್ತಿರ್ತೀರಂತಂದರೆ, ಈಗ ನೀವು ನಿಮ್ಮ ಪೇರೆಂಟ್ಸನ್ನು ಕಳಿಸ್ತೀರ, ಬಟ್ ಟೀಚರ್ಸಿಗೆ ಗೊತ್ತಾಗದೇ ನೀವು ನಿಮ್ಮ ಮಾರ್ಕ್ಸ್ಗಳನ್ನ ಪೇರೆಂಟ್ಸಿಗೆ ಹೇಳೋದು ಅಥವಾ ಅದನ್ನು ಮುಚ್ಚಿಡೋದು. ಆ ರೀತಿ ಏನಂದರೆ ಸೀಕ್ರೆಟಾಗಿ ಕಳಿಸೋದನ್ನು ನಾವು BCC ಅಂತ ಕರಿತೀವಿ. ಬಟ್ ಇದರಲ್ಲಿ ಭಾಳ ಕೇಳಲ್ಲ ನಿಮಗೆ. ಜಸ್ಟ್ ಅಪಾಲಜಿ ಲೆಟರ್ ಅಂತ ಬಂದಾಗ ಅಥವಾ ಟೀಚರ್ಸಿಗೆ ಬರೀತಾ ಅಂತ ಬಂದಾಗ ಏನಾಗುತ್ತೆ, ಆವಾಗ ನೀವು CC ಮತ್ತು BCC ಅಂತ ಬರಿಬೇಕಾಗತ್ತೆ. ಹೌದ್ರಿ? ಸೊ ನೆಕ್ಸ್ಟ್ ಸಬ್ಜೆಕ್ಟು, ಸೇಮ್ ಸಬ್ಜೆಕ್ಟ್ಸು ನೀವು ಯಾವ ರೀತಿ ತೊಗೊಂಡಿರ್ತೀರ. ಸೊ ಇಲ್ಲಿ ನಾವೊಂದು ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡು ಹೇಳೋದಾದರೆ, ಅಪಾಲಜಿ ಫಾರ್ ನಾಟ್ ಸಬ್ಮಿಟಿಂಗ್ ಮೈ ಅಸೈನ್ಮೆಂಟ್ಸ್ ಆನ್ ದಟ್ ಸೇಡ್ ಟೈಮ್. ಸೊ ಯಾವುದೇ ಟೈಮಿಗೆ ಹೇಳಿರ್ತಾರೆ ಆ ಟೈಮಲ್ಲಿ ಅಸೈನ್ಮೆಂಟನ್ನು ಕೊಟ್ಟಿರೋದಿಲ್ಲ. ಸೊ ಅದರ ಕುರಿತಾಗಿ ಟೀಚರ್ ಅಥವಾ ಸರ್ಗೆ, ಪ್ರಿನ್ಸಿಪಲ್ಗೆ ನಾವೇನು ಬರಿತೀವಿ ಅಂತಂದರೆ, ನಾನು ಈ ಒಂದು ಅಸೈನ್ಮೆಂಟ್ಸನ್ನು ಕೊಟ್ಟಿಲ್ಲ, ಫಾರ್ ದ ರೀಸನ್ ನನಗೆ ಫೀವರ್ ಆಗಿತ್ತು. ಸೊ ಆ ಫೀವರ್ನಿಂದ ನಾನು ಬಳಲ್ತಾ ಇದ್ದೆ, ಐ ಆಮ್ ಇನ್ ದ ಹಾಸ್ಪಿಟಲ್. ಸೊ ನಾವು ಹಾಸ್ಪಿಟಲ್ ಇರೋದರಿಂದ ಏನು ಮಾಡ್ತೀವಿ, ಅದಕ್ಕಾಗಿ ಸರ್ ಪ್ಲೀಸ್ ಗಿವ್ ಮಿ ಅಲೌ ಟು ರೈಟ್ ದ ಎಕ್ಸಾಮ್ಸಲ್ಲಿ ಬರೆಯಲು ನಮಗೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಅದಕ್ಕೆ ಏನು ಮಾಡ್ತೀರಿ, ಕೈಂಡ್ಲಿ ಅಲೌ ಮೀ ಟು ಸಬ್ಮಿಟ್ ಮೈ ಅಸೈನ್ಮೆಂಟ್ಸ್ ಆಫ್ಟರ್ ದ ಡೇಟ್. ಸೊ ಆ ಡೇಟ್ ಮುಗಿದ ಮೇಲೆ ನನಗೆ ಅಸೈನ್ಮೆಂಟ್ ಕೊಡೋದಕ್ಕೆ ನನಗೆ ಟೈಮ್ ಕೊಡಿ ಅಂತ ಟೈಮ್ ಕೇಳಿ ಬರಿತಾ ಅಂತಕ್ಕಂಥದ್ದು. ಯಾಕಂತಂದರೆ ಟೈಮ್ ಕೇಳಿ ಯಾಕೆ ಬರಿಬೇಕ್ರಿ, ಸ್ವಲ್ಪ ಮಾರ್ಕ್ಸ್ ಬೇಕಂದ್ರೆ ಬರೀಲೇಬೇಕಾಗುತ್ತೆ. ಹೌದ್ರಿ? ಸೊ ಅದಕ್ಕಾಗಿ ಟೈಮ್ ಕೇಳಿ ಒಂದು ಟೀಚರ್ಸನ್ನು ಅಥವಾ ಆ ಒಂದು ಪ್ರಿನ್ಸಿಪಲ್ ಸರ್ನ್ನು ಟೈಮ್ ಕೇಳುವಂಥ ಒಂದು ಲೆಟರನ್ನು ನಾವು ಅಪಾಲಜಿ ಲೆಟರ್ ಆ ರೀತಿ ಕೇಳಿ ಬರಿತಾ ಇರತಕ್ಕಂಥದ್ದು. ಸೊ ಆ ರೀತಿ ಬರಿತೀವಿ. ಇಲ್ಲೇನು ಬರಿತೀವಿ ರೀ, ನೆಕ್ಸ್ಟ್ ಕೂಡ ಇಲ್ಲಿ ಕೂಡ ಥ್ಯಾಂಕ್ ಯು ಅಂತ ಹಾಕ್ತೀರಾ. ನೆಕ್ಸ್ಟ್ ಯುವರ್ ಫೇತ್ಫುಲ್ ಅಂತ ಹಾಕ್ತೀರಾ. ನೆಕ್ಸ್ಟ್ ಇಲ್ಲಿ ಸಿಗ್ನೇಚರ್ ಹಾಕಿ ಲಾಸ್ಟ್ಗೆ ನೇಮನ್ನು ಬರೀತೀರಾ. ಓಕೆ? ಯಾಕಂದ್ರೆ ನೀವು ಯಾರಂತ ಗೊತ್ತಿಲ್ಲ ಅಂತಂದರೆ ಜಸ್ಟ್ ನೇಮ್ ಬರೀಬೇಕು. ಹೌದ್ರಿ? ಸೊ ಇದೊಂದು ಜಸ್ಟ್ ಇದು ಕೂಡ ಇಮೇಲ್ ಅಡ್ರೆಸ್. ಹೌದ್ರಿ? ಇದರಲ್ಲೂ ಕೂಡ ಜಸ್ಟ್ ನೀವು ಫ್ರಾಮ್ ಟು ಅಂತ ಬಂದಾಗ ಹೆಸರನ್ನು ಬರೆಯೋ ಹಾಗಿಲ್ಲ, ಜಸ್ಟ್ ಇಮೇಲ್ ಐಡಿಯನ್ನು ಹಾಕ್ತಾ ಹೋಗ್ಬೇಕು. ಹೌದ್ರಿ? ನೆಕ್ಸ್ಟು ಅದಕ್ಕೆ ಏನಂತ ಅಂತಂದರೆ ಸರ್ ಆರ್ ಮೇಡಮ್, ಇಲ್ಲಿ ಏನಂತ ಬರುತ್ತೆ, ಇಲ್ಲಿ ಏನಂತ ಬರುತ್ತೆ. ಹೌದ್ರಿ? ಯಾಕಂದರೆ ಇಲ್ಲಿ ರೆಸ್ಪೆಕ್ಟೆಡ್ ಅಂತ ಬರುತ್ತೆ. ಯಾಕಂತಂದರೆ ಇಲ್ಲಿ ಅಪಾಲಜಿ ಲೆಟರನ್ನು ಬರೆಯುವಾಗ ಜಸ್ಟ್ ಟೀಚರ್ಸ್ಗೆ ಒಂದು ಕೊಡ್ತಕ್ಕಂಥ ಮರ್ಯಾದೆ, ಅಂದರೆ ಸಲ್ಯೂಟೇಷನ್ ಅಂತ ಕರಿತೀವಿ. ಆ ಸಲ್ಯೂಟೇಷನನ್ನು ನಾವು ರೆಸ್ಪೆಕ್ಟೆಡ್ ಸರ್ ಅಥವಾ ರೆಸ್ಪೆಕ್ಟೆಡ್ ಮೇಡಮ್ ಅಂತ ಬರೆದು ಸರ್ ಆರ್ ಮೇಡಮ್ ಅಂತ ಬರಿತೀವಿ. ಹೌದ್ರಿ? ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನಾನು ಅಂದ್ಕೊಳ್ತೀನಿ ಕಾಣಿಸ್ತಿದ್ದೇನೆ. ಓಕೆ, ಇಲ್ಲೇನಂತ ಕೊಟ್ಟಿದ್ದೆ ನೋಡಿ. ಸೊ in the play the dear departed Abel Merriweather reveals his family greed and hypocrisy become cheating them the act of celebrating his death before he is actually died. ಸೊ ಅವರ ಒಂದು ಫ್ಯಾಮಿಲಿಯಲ್ಲಿ ಏನಂತಂದರೆ, ಸೊ ಅವನು ಸಾಯೋಕ್ಕಿಂತ ಮೊದಲೇ ಅವನು ಸತ್ತಿದ್ದಾನೆ ಅಂತ ತಿಳ್ಕೊಳ್ತಿರ್ತಾರೆ. ಸೊ ಇದನ್ನು ನೋಡಿ ಏಬಲ್ ಮೆರಿವೆದರ್ಗೆ ಏನು ಅನಿಸುತ್ತೆ. ಸೊ ಆವಾಗ ಇಲ್ಲಿ ನಾವು ಅವ್ರಿಗೆ ಇಂಟ್ರೆಸ್ಟ್ ಇರ್ತಕ್ಕಂಥದ್ದು ಅವನ ಒಂದು ಬಿಲಾಂಗಿಂಗ್ಸ್, ಲೈಕ್ ಅವನ ವಸ್ತುಗಳ ಮೇಲೆ. ಹೌದ್ರಿ? ಸೊ ಅವನ ವಸ್ತುಗಳು, ಅವನ ಒಂದು ಮಾರ್ನಿಂಗ್ ಅಂದರೆ ಅವನ ಕ್ಲಾತ್ಸ್ ಅಂತಂದರೆ ಜಸ್ಟ್ ಅವನ ವಸ್ತುಗಳು ಅಂತ ಬರುತ್ತೆ. ಅವನ ಕ್ಲಾತ್ಸ್ ಅಂತಂದರೆ ಅವನ ಡ್ರೆಸ್ಸಸ್ಸು, ಅವನ ಒಂದು ಶೂಸ್ ಆಗಿರ್ಬೋದು, ಅವನ ಮನೆಯ ಆಸ್ತಿ ಪತ್ರದರಾಗಿರ್ಬೋದು, ಇದರ ಮೇಲೆ ಆಸೆ ಇರುತ್ತೆ. ಅವ್ನು ಸತ್ತಿದ್ದಾನೆ ಅನ್ನೋ ದುಃಖ ಇರಲ್ಲ ಅವರಿಗೆ. ಸೊ ದುಃಖನ ಜಸ್ಟ್ ತೋರಿಸ್ಕೊಳ್ತಿರ್ತಾರೆ, ವೇರಿಂಗ್ ದ ಬ್ಲ್ಯಾಕ್ ಡ್ರೆಸ್ ಆ್ಯಂಡ್ ಶೋಯಿಂಗ್ ದ ಲೈಕ್ ದೇ ಹ್ಯಾವ್ ಸಾರೋ, ಬಟ್ actually they have not sorrow. They would be like he was interested in to his belongings. Okay, ಜಸ್ಟ್ ಪಾಯಿಂಟ್ಸ್ ಮೇಲೆ ಕೊಟ್ಟೋಗಿದ್ದೀನಿ. ಜಸ್ಟ್ ಆನ್ಸರ್ಸ್ಗಳನ್ನ ನೀವೇ ಜಸ್ಟ್ ಏನು ಮಾಡ್ತೀರಾ ಅಂತಂದರೆ ನೋಡಿರಿ, ಜಸ್ಟ್ ನೀವು ಅವುಗಳನ್ನು ಸಮರೈಸ್ ಮಾಡ್ಕೊತಾ ಹೋಗಿದ್ರೆ, ಜಸ್ಟ್ ಓದಿದರೆ ನಿಮಗೆ ಬೇಕಂತಂದರೆ ಜಸ್ಟ್ ನೋಟ್ಸ್ ಕೂಡ ಮಾಡ್ಕೊಳ್ಬೋದು. ಹೌದ್ರಿ? ಆಯಿತಾ? ಓಕೆ, ಜಸ್ಟ್ ಇವಾಗ ಕಾಣ್ತಿದ್ದೀರಿ. ಓಕೆ,
ಪಾಯಿಂಟ್ಸ್ ಮಾಡ್ಕೊಂಡ್ರೆ ನೀವು ಚೆನ್ನಾಗಿ ಬರಿಬೋದು ರೀ. ಒಂದು ಸಲ ಓದಿ ನೋಡಿ, ಎಷ್ಟು ಪಾಯಿಂಟ್ಸ್ ಮಾಡ್ಕೊಂಡ್ರೆ ಈಸಿ ಆಗಿಬಿಡ್ಬೋದು. ದ ಮನಿ ಫ್ಯಾಕ್ಟರ್, ದ ಫ್ಯಾಮಿಲಿ ಸ್ಟಾಪ್ಸ್ acting sad moment, then think able forgot to pay the insurance premium. They start insulting him and calling him name because they think there is no money left in inheritance. This slow that their love was entirely based on his money. ಸೊ ಇಲ್ಲಿ ನೋಡಿ, ಇಲ್ಲಿ ಏನಂತ ಹೇಳ್ತಾರೆ ಅಂತಂದರೆ, ಜಸ್ಟ್ ಅವನ ಲೋನನ್ನು ತುಂಬಿರೋದಿಲ್ಲ, ಅವನ ಇನ್ಶೂರೆನ್ಸನ್ನು ತುಂಬಿರೋದಿಲ್ಲ, ಜಸ್ಟ್ ಅವನಲ್ಲಿ ಏನೂ ಇರೋದಿಲ್ಲ. ಜಸ್ಟ್ ಮೊದಲೇ ಅವನ ಒಂದು ಬಿಲ್ಲನ್ನು ಇವ್ರ ಹೆಸರಿಗೆ ಇರುತ್ತೆ ರೀ. ಅದನ್ನೇ ಏನು ಮಾಡ್ತಾನೆ, ಇವರ ಒಂದು ದುರಾಸೆಯನ್ನು ನೋಡಿ ಅವನ ಫಿಯಾನ್ಸೆ ಆಗಿರ್ತಕ್ಕಂಥ ಅವನ ಫಿಯಾನ್ಸೆ ಹೆಸರಿಗೆ ಅದನ್ನು ಬಿಲ್ ಬರೀತಾನೆ. ಸೊ ಅವಾಗೇನು ಬಿಲ್ ಬರೆದಾಗ ಇವ್ರಿಗೆ ಏನಾಗುತ್ತೆ, ಆ ಬಿಲ್ಲನ್ನು ನೋಡಿದಾಗ ಅವಾಗ ಇವ್ರು ಕೂಗಾಡ್ತಕ್ಕಂತ ಬಿಡ್ತಾರೆ ಅವನ ಹೆಸರಿನ ಮೇಲೆ. ಸೊ ಅವಾಗ ಏನು ಅನ್ಕೋತಾರೆ ಅಂತಂದರೆ, ಈ ವಾಸ್ ಅಲ್ಲಿ ನೋಡ್ಬೋದು ನೀವು, ಈ ಶೋಸ್ ದ್ಯಾಟ್ ದೇರ್ ಲವ್ ವಾಸ್ ಇಂಟರ್ಲಿ ಬೇಸ್ಡ್ ಆನ್ ಹಿಸ್ ಮನಿ. ಅವರ ಪ್ರೀತಿ ಏನಿತ್ತು, ಅವರ ತಂದೆ ಅಂತ ಪ್ರೀತಿ ಇರಲಿಲ್ಲ. ಸೊ ಅವನ ಮನಿ ಮೇಲೆ, ಅವನ ಒಂದು ಆಸ್ತಿ ಮೇಲೆ ಅವರ ಒಂದು ಪ್ರೀತಿ ಇತ್ತು ಅಂತ ನೀವಿಲ್ಲಿ ನೋಡ್ಬೋದು. ಹೌದ್ರಿ, ಈಸ್ ಫೈನಲ್ ರಿವೆಂಜ್. ಸೊ ಈ ಥರ ಪಾಯಿಂಟ್ಸ್ ಮಾಡಿ ಬರೆದ್ರೆ ನಿಮ್ಗೆ ಜಸ್ಟ್ ಏನಾಗುತ್ತೆ ಅಂತಂದರೆ ಮಾತನ್ನು ಗೆಟಿಂಗ್ ಮಾಡ್ತಕ್ಕಂಥ ಭಾಳ. ನೆಕ್ಸ್ಟ್ ಬಂದು ಈಗ ಕ್ವಶನ್ ಇರೋದು ಜಸ್ಟ್ ಇದನ್ನೇ ನಾವು ಏನು ಮಾಡ್ತೀವಿ, ಈಗ ನಾನು ಮೇಲೆ ನೋಡಿದ ಕ್ವಶನು ಮತ್ತು ಈ ಕ್ವಶನು 10 ಮಾರ್ಕ್ಸಿನ ಕ್ವಶನ್ಸ್ ಇವು, 10 ಮಾರ್ಕ್ಸಿನ ಕ್ವಶನ್ಸು. ಸೊ ನೆಕ್ಸ್ಟ್ ನೋಡಿ, ಅಷ್ಟು ಬರೆದ್ರೆ ನೀವು 10 ಮಾರ್ಕ್ಸ್ ಸಿಗುತ್ತೆ ಅಂತಂದರೆ ಯಾರು ನಂಬ್ತಾರೆ? ಹೌದಲ್ರಿ? ಸೊ 10 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಎಲ್ಲಿ ಲೆಟರ್ ರೈಟಿಂಗಲ್ಲಿ ಸಿಕ್ತು, ನೆಕ್ಸ್ಟ್ ಸಿಗುತ್ತಾ ಹೋಗುತ್ತೆ. ಸೊ ಇಲ್ಲಿ 10 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ನೀವು ಇದನ್ನು ಈಸಿಯಾಗಿ ನೋಡ್ಕೋಬೋದು. ಇಲ್ಲಿ ಈಸಿಯಾಗಿ ನೋಡ್ಕೊಳ್ಳೋದಪ್ಪ ಅಂತಂದರೆ, ಇಲ್ಲಿ ನೋಡ್ರಿ, ಕ್ಯಾರೆಕ್ಟರ್ ಸ್ಕೆಚಸ್. ಇಲ್ಲಿ ಕ್ಯಾರೆಕ್ಟರ್ ಸ್ಕೆಚಸ್ ಅಂತ ನೋಡಿದಾಗ ಅಬೌಟ್ ದ ವಾಸರ್ಕೋಫ್ ಆ್ಯಂಡ್ ದ ಪ್ರಿನ್ಸಿಪಲ್. ಓಕೆ, ವಿ ಹ್ಯಾವ್ ಟು ರೈಟ್ ದ ಬೋತ್, ವಿ ಹ್ಯಾವ್ ಟು ರೈಟ್ ದ ಬೋತ್ what you mean by that? People, I don't know, like that. We have to both that see here, Wasserkopf and the principal. We are writing about both. Okay, failed man. ಫಸ್ಟ್ ಪಾಯಿಂಟ್ ನೋಡಿ, ಫೇಲ್ಡ್ ಮ್ಯಾನ್. ಈ ರೀತಿ ನೀವು ಪಾಯಿಂಟ್ಸನ್ನು ನೀವೇನಾದರೂ ನೀವು ಇವುಗಳನ್ನು ನೆನಪಿಟ್ಕೊಂಡ್ರೆ ನೀವು ಈ ಎಕ್ಸಾಮಲ್ಲಿ ತುಂಬ ಈಸಿಯಾಗಿ ಬರೆದು ಬಿಡ್ತೀರಾ. ಜಸ್ಟ್ ಗೋ ಥ್ರೂ ದ ಪಾಯಿಂಟ್ಸ್. ಓಕೆ, ಹಿ ಈಸ್ ಅ ಮಿಡಲ್ ಏಜ್ಡ್ shabby and unsuccessful man who has failed in his life. ಅವನ ಲೈಫಲ್ಲಿ ಅವ್ನು ಫೇಲ್ಡ್ ಆಗಿರ್ತಾನೆ, ಬಟ್ ಏನು ಅನ್ಕೋತಾನೆ, ಅವನು ಮಿಡಲ್ ಏಜ್ ಆಗಿರ್ತಾವಂತ. ಮಿಡಲ್ ಏಜ್ ಜಸ್ಟ್ ವಯಸ್ಸಿನಲ್ಲಿ ಇರ್ತಾವೆ, ಜಸ್ಟ್ ಒಂದು ಮಿಡಲ್ ಏಜ್ 40-45 ಆ ರೀತಿ ಇರ್ತಕ್ಕಂಥ ಒಂದು ಮ್ಯಾನ್. ಸೊ ಏನು ಮಾಡ್ತಾನೆ, ಅವನ ಲೈಫಲ್ಲಿ ಅವನು ಫೇಲ್ ಆಗಿರ್ತಾನೆ, ಬಟ್ ಅವ್ನು ಫೇಲ್ ಆಗೋದಕ್ಕೆ ಕಾರಣ ಏನಂತಾರೆ. ಸೊ ಆ ಕಾರಣನ ಏನಾಗ್ತಾನೆ, ಈ ಇನ್ಸ್ಟಿಟ್ಯೂಷನ್ ಮೇಲೆ ಹಾಕ್ತಾನೆ, ಈ ಒಂದು ಸ್ಕೂಲ್ ಮೇಲೆ ಹಾಕ್ತಾ ಹೋಗ್ತಾನೆ. ನೆಕ್ಸ್ಟ್ ನೋಡಿ, ಬ್ಲೇಮ್ಸ್ ಎಜುಕೇಷನನ್ನು ಬ್ಲೇಮ್ಸ್ ಮಾಡ್ತಾನೆ ರೀ. ಜಸ್ಟ್ ಇಲ್ಲಿ ಏನು ಮಾಡ್ತೀವಿ ಅಂತಂದರೆ, ಎಜುಕೇಷನ್ನ ಬ್ಲೇಮ್ ಮಾಡೋದ್ರಿಂದ ಆಗುತ್ತಾ. ಸೊ ಎಜುಕೇಷನ್ಸನ್ನು ಬ್ಲೇಮ್ ಮಾಡಿ ಅಲ್ಲಿಂದ ಇನ್ಸ್ಟಿಟ್ಯೂಷನ್ನಿಂದ ಫೀಸನ್ನು ತೊಗೊಂಡು ಹೋಗಬೇಕು. ಬ್ಯಾಕ್ ಈಸ್ ಇನ್ಸ್ಟಿಟ್ಯೂಷನ್ ಫೀಸ್ ಟು ಟೇಕ್ ಬ್ಯಾಕ್. ಓಕೆ, ಹಿ ಆಸ್ ಥಿಂಕಿಂಗ್ ಅಬೌಟ್ ಲೈಕ್ ದ್ಯಾಟ್. ದೆನ್ see here, Wasserkopf believes that the school education was useless and that he learned nothing helpful from it. So ಏನಂತ ಗೊತ್ತಾಗುತ್ತೆ, we have no nothing he was whatever he was not nothing learned in the institutions. Okay, ಅವನು ಏನನ್ನು ಕೂಡ ಇನ್ಸ್ಟಿಟ್ಯೂಷನಲ್ಲಿ ಓದಿಲ್ಲ ಅಂತ ತಿಳ್ಕೊಳ್ತಾನೆ. ಜಸ್ಟ್ ನೀವು ಓದಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ಏನು ಅಂತಂದರೆ, ಈ ಬಿಲೀವ್ಸ್ ದ ಸ್ಕೂಲ್ ಎಜುಕೇಷನ್ ವಾಸ್ ಯೂಸ್ಲೆಸ್. ಸೊ ಏನು ಯೂಸ್ ಇಲ್ಲ, ಬಟ್ ದಟ್ ಹಿ ಲರ್ನ್ಡ್ ನಥಿಂಗ್ ಫ್ರಮ್ ಹೆಲ್ಪ್ಫುಲ್ ಫ್ರಮ್ ಇಟ್. ಸೊ ಅದರಿಂದ ಅವನಿಗೆ ಓದಿದ್ದು ಏನೋ ಕೂಡ ಏನಂದರೆ ಹೆಲ್ಪೇ ಆಗಿಲ್ಲ ಅಂತ, ಅವನ ಜಾಬಿಗೆ ಏನೂ ಹೆಲ್ಪ್ ಆಗಲಿಲ್ಲ, ಅವ್ನು ಲಾಸ್ ಮಾಡ್ಕೊಂಡ. ಆದ ರೀತಿಯಾಗಿ ನಾನು ಈ ಸ್ಕೂಲಿಂದ ಏನೋ ಕಲಿತೇ ಇಲ್ಲ ಅಂತ ಅನ್ನೋ ರೀತಿ ಬಂದಿರ್ತಾನೆ. ಅದೇ ರೀತಿಯಾಗಿ ಇದನ್ನು ಪ್ರಿನ್ಸಿಪಲ್ ಕೂಡ ಎದುರಿಸ್ತಾರೆ. ಯಾವ ರೀತಿ ಎದುರಿಸ್ತಾರೆ ಅಂತ ನೋಡ್ಬೋದು. ಹೌದೇ ನೋಡಿ, ರಿಫಂಡ್ ಡಿಮ್ಯಾಂಡ್. ಔಟ್ ಆಫ್ ಆ್ಯಂಗರ್ ದ ಗ್ರೀಡ್ he goes to his old school and demand refund of his
ಇನ್ಸ್ಟಿಟ್ಯೂಷನ್ ಫೀಸ್. ಇನ್ಸ್ಟಿಟ್ಯೂಷನ್ಗೆ ಹೋಗಿ ಏನು ಮಾಡ್ತಾನಂತಂದರೆ ಅವನ ಒಂದು ಸಿಟಿಲೇ ಹೋಗಿ ಏನು ಮಾಡ್ತಾನಂತಂದರೆ ಅವನ ಒಂದು ಇನ್ಸ್ಟಿಟ್ಯೂಷನ್ ಫೀಸನ್ನು ರಿಟರ್ನ್ ಕೇಳ್ತಾನೆ. ಹೌದ್ರಿ, ಅವನೊಬ್ಬ ಲೇಜಿ ಸ್ಟೂಡೆಂಟ್. ಎಸ್, he is one of the lazy student, like he was nothing has learned that he want to learn himself, but he has to putting the his mistake, like institution was nothing was taught me, and whatever I failed in my life, it is the reason for the institution, he is telling like that. Okay, ಇಲ್ಲಿ ನೋಡಿ, as a student was lazy and careless and never work hard, but he does not accept his own fault. ಅವನ ತಪ್ಪನ್ನು ಅವನೇ ಒಪ್ಕೊಳ್ಳೋದಕ್ಕೆ ರೆಡಿ ಇರಲ್ಲ ರೀ. ಸೊ ಏನು ಮಾಡ್ತಾನೆ, ಅದನ್ನೆಲ್ಲ ಓದು ಇನ್ಸ್ಟಿಟ್ಯೂಷನ್ ಮೇಲೆ ಹಾಕ್ತಾ ಹೋಗ್ತಾರೆ. ಸೊ ಅದೇ ರೀತಿ ಅಂತಾರಲ್ಲ, ನಾವು ಚೆನ್ನಾಗಿ ಓದಿಲ್ಲ, ನಾವು ಏನು ಮಗ ಪಾಠನೇ ಹೇಳಿಲ್ಲ, ಬಟ್ ಈ ರೀತಿ ಒಂದು ವರ್ಡ್ಸನ್ನು ನಾವು ಯೂಸ್ ಮಾಡೋದನ್ನು ನಾವು ನೋಡ್ತೀವಿ ಭಾಳ ಕಡೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಸೆಲ್ಫ್ ಸ್ಟಡಿ ಮಾಡ್ಬೇಕ್ರಿ. ಸೆಲ್ಫ್ ಸ್ಟಡಿ ಮಾಡಿದಾಗ ಏನಾಗುತ್ತೆ, ಸೆಲ್ಫ್ ಸ್ಟಡಿ ಮಾಡಿದಾಗ ಮಾತ್ರ ನೀವು ಮಾರ್ಕ್ಸನ್ನು ಗೆಟಿಂಗ್ ಮಾಡ್ತೀರಾ. ಸೊ ಸೆಲ್ಫ್ ಸ್ಟಡಿ ಮಾಡಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಹೌದ್ರಿ. ಆ್ಯಸ್ ಎ ಸ್ಟೂಡೆಂಟ್ ಲೇಜಿ ವಾಸ್ ಕೇರ್ಲೆಸ್. ಕೇರ್ಲೆಸ್ ರೀ, ಕೇರ್ಲೆಸ್ ಅಂದರೆ ಗೊತ್ತಲ್ಲ, ಕೇರೇ ಮಾಡಲ್ಲ. ಸೊ ಅಷ್ಟೊಂದು, ಮತ್ತು ಅವನು ಹಾರ್ಡ್ ವರ್ಕ್ ಮಾಡಿರಲ್ಲ. ಸೊ ಹಾರ್ಡ್ ವರ್ಕ್ ಮಾಡ್ದೇನೆ, ಏನೂ ಮಾಡ್ದೇನೆ ಕುಂತಲೇ ಎಲ್ಲ ಬರಲಿ ದೇವರೇ ಅಂದರೆ ಬರೋದಿಲ್ಲ. ಸೊ ಅವನು ಒಂದು ತಪ್ಪನ್ನು ಒಪ್ಕೊಳ್ಳೋಕೆ ಕೂಡ ರೆಡಿ ಇರೋದಿಲ್ಲ. ಅದೇ ರೀತಿಯಾಗಿ ಇನ್ನು ಮತ್ತು ನೆಕ್ಸ್ಟ್ ನೋಡಿ, ಇರ್ರೆಸ್ಪಾನ್ಸಿಬಲ್ ಆ್ಯಟಿಟ್ಯೂಡ್. ಜಸ್ಟ್ ನೀವು ಅದನ್ನು ಓದಿದರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಅರ್ಥ ಇಲ್ಲ ಅಂದರೆ ಕನ್ನಡ ಒಳಗೆ ಹೊಡೆದು ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಅದು. ಆ್ಯಸ್ ಎ ಸ್ಟೂಡೆಂಟ್ ಆಸ್ ಲೇಜಿ ಆ್ಯಂಡ್ ಕೇರ್ಲೆಸ್, ನೆವರ್ ವರ್ಕ್ ಹಾರ್ಡ್ ಅಂದರೆ ಯಾವತ್ತೂ ಹಾರ್ಡ್ ವರ್ಕ್ ಮಾಡಿರೋದಿಲ್ಲ ಅಂತ ಇದೆ. ಹೌದ್ರಿ. ಅದೇ ರೀತಿಯಾಗಿ ಇರ್ರೆಸ್ಪಾನ್ಸಿಬಲ್ ಆ್ಯಟಿಟ್ಯೂಡ್. ಇನ್ಸ್ಟೆಡ್ ಆಫ್ ಇಂಪ್ರೂವಿಂಗ್ ಹಿಮ್ಸೆಲ್ಫ್ ಹಿ ಬ್ಲೇಮ್ಸ್ ದ ಎಜುಕೇಷನ್ ಸಿಸ್ಟಮ್ ಆಫ್ ಹೀಸ್ ಫೇಲ್ಯೂರ್. ಅವನ ಒಂದು ಫೇಲ್ಯೂರ್ಗೆ ಕಾರಣ ಈ ಒಂದು ಎಜುಕೇಷನ್ ಸಿಸ್ಟಮನ್ನು ಬ್ಲೇಮ್ ಮಾಡ್ತಾ ಹೋಗ್ತಾನೆ ರೀ. ಸೊ ಅದೇ ಒಂದು ಕಾರಣ ಅಂತ ಹೇಳ್ತಾ ಹೋಗ್ತಾನೆ. ಜಸ್ಟ್ ಅದನ್ನು ಇಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಓವರ್ ಕಾನ್ಫಿಡೆನ್ಸ್. ಇಲ್ಲಿದೆ ನೋಡಿರಿ ಮೇನ್ ಇರೋದು. ಏನಪ್ಪ ಅಂದರೆ ಓವರ್ ಕಾನ್ಫಿಡೆನ್ಸ್ ರೀ. ಅವನಿಗೆ ಒಂದು ಪ್ರಿನ್ಸಿಪಲ್ ಒಂದು, ಈ ಒಂದು ಸಿಚುವೇಶನ್ ಎಲ್ಲಿ ನಡೆಯುತ್ತೆ ಅಂದರೆ, ಪ್ರಿನ್ಸಿಪಲ್ ಒಂದು, ಆಯ್ತಪ್ಪ ನಿನ್ನ ಅಮೌಂಟನ್ನು ವಾಪಸ್ ಕೊಡ್ತೀವಿ ಹೇಳ್ತಾನೆ, ನಿನ್ನ ಅಮೌಂಟನ್ನು ವಾಪಸ್ ಕೊಡ್ತೀವಿ, ಬಟ್ ಒಂದು ರೀಸನ್ ಅಥವಾ ಒಂದು ಷರತ್ತು ಏನಪ್ಪ ಅಂತಂದರೆ, ಅವನಿಗೆ ಒಂದು ಎಕ್ಸಾಮನ್ನು ಅಟೆಂಡ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಒಂದು ಎಕ್ಸಾಮನ್ನು ನಡೆಸ್ತಾರೆ. ಆ ಎಕ್ಸಾಮಲ್ಲಿ ಅವನು ಕರೆಕ್ಟ್ ಆನ್ಸರ್ ಕೊಟ್ಟರೆ ಇನ್ಸ್ಟಿಟ್ಯೂಷನ್ ಫೀಸನ್ನು ಕೊಡೋದಿಲ್ಲ. ಅವನು ಎಲ್ಲ ಫುಲಿಶ್ ಆನ್ಸರ್ಸ್ ಕೊಡಬೇಕು. ಎಲ್ಲ ರಾಂಗ್ ಆನ್ಸರ್ಸ್ ಕೊಟ್ಟರೆ ಮಾತ್ರ ಅವನಿಗೆ ಫೀಸನ್ನು ವಾಪಸ್ ಕೊಡ್ತಾರೆ ಅಂತ. ಸೊ ಈಸಿ ಅಲ್ರಿ, ಯಾಕಂತಂದ್ರೆ ರಾಂಗ್ ಆನ್ಸರ್ಸ್ ಕೊಟ್ಟಾಗ ನಾವು ಫೀಸ್ ಸಿಗುತ್ತೆ ಅಂತ ಅನ್ಕೋತಾರೆ. ಬಟ್ ಇವರೇನು ಮಾಡ್ತಿದ್ದಾರೆ, ಸೊ ನಮ್ಗೆ ಕರೆಕ್ಟಾಗಿ ಆನ್ಸರ್ಸ್ ಬರೆದ್ರೆ ಸರಿ ನಮ್ಗೆ ಮಾರ್ಕ್ಸ್ ಬರುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಬಟ್ ಇಲ್ಲೇನು ಇರುತ್ತೆ, ಅವನಿಗೆ ಮಾರ್ಕ್ಸ್ ಗೆಟಿಂಗ್ ಅವಶ್ಯಕತೆ ಇಲ್ಲ, ಬಟ್ ಓವರ್ ಕಾನ್ಫಿಡೆನ್ಸಲ್ಲಿ ಇರ್ತಾನೆ. ನೋಡಿರಿ, ಯಾವಾಗಲೂ ಓದಿದ್ದು ಬಟ್ ಇವಾಗ ನೆನಪಿರುತ್ತೆ ಅಂದರೆ ಆಗುತ್ತಾ? ಸೊ ಇವತ್ತು ಓದಿದ್ದು ನಾಳೆ ಎಕ್ಸಾಮ್ ಮುಗಿತಂದರೆ ಮರನೇ ದಿನ ನೆನಪಾಗ್ಬಿಡ್ತೀವಿ. ಸೊ ಅಂಥ ಟೈಮ್ದಲ್ಲಿ ಇವ ಓವರ್ ಕಾನ್ಫಿಡೆನ್ಸಲ್ಲಿ ಇರ್ತಾನೆ. ಈ ಕಾನ್ಫಿಡೆಂಟ್ಲಿ ಥಿಂಕ್ಸ್ ಹಿ ವಿಲ್ ಫೇಲ್ ಇನ್ ದ ಎಕ್ಸಾಮಿನೇಷನ್ ಆ್ಯಂಡ್ ಗೆಟ್ ಹೀಸ್ ಮನಿ ಬ್ಯಾಕ್. ಸೊ ಅವನೇನು ಥಿಂಕ್ ಮಾಡ್ತಾನೆ, ಓವರ್ ಕಾನ್ಫಿಡೆಂಟಲ್ಲಿ ಇವನೇನು ಥಿಂಕ್ ಮಾಡ್ತಾನೆ ಅಂದರೆ, 100% ಶೋರ್ ಆಗಿ ನಾನು ಯಾವ ಕ್ವಶನ್ಗೂ ಕೂಡ ಕರೆಕ್ಟಾಗಿ ಆನ್ಸರನ್ನು ಮಾಡೋದಿಲ್ಲ, ಅದರಿಂದ ನಮ್ಮ ಹಿ ಗೆಟ್ ಹೀಸ್ ಮನಿ ಬ್ಯಾಕ್. ಓಕೆ, ಅವನ ಒಂದು ಇನ್ಸ್ಟಿಟ್ಯೂಷನ್ ಫೀಸನ್ನು ಅವನು ತೊಗೊಂಡು ಹೋಗ್ಬೋದು ಅಂತ ಲೆಕ್ಕ ಹಾಕಿರ್ತಾನೆ. ಬಟ್ ಇಲ್ಲಿ ಏನಾಗತ್ತೆ ನೋಡಿ, ನೆಕ್ಸ್ಟ್ ನೋಡಿ, ಈಸ್ ಫುಲಿಶ್ ಆನ್ಸರ್ಸ್. ನೋಡಿ, ಫುಲಿಶ್ ಆನ್ಸರ್ಸ್ ಎಲ್ಲ ಬೇಕಂತಲೇ ನಾನು ಎಷ್ಟು ಈಸಿ ಕ್ವಶನ್ಸ್ ಕೇಳಿದ್ರು ಕೂಡ ಏನು ಮಾಡಿದ್ರು, ಏನಾರ ಒಂದು ಆನ್ಸರ್ ಕೈ ಬಿಟ್ಬಿಡೋದು, ಬಟ್ ಡೈರೆಕ್ಟ್ ಆನ್ಸರ್ ಹೋಗಿಲ್ಲ. ಡ್ಯೂರಿಂಗ್ ದ ಎಕ್ಸಾಮಿನೇಷನ್ ಹಿ ಗೇವ್ಸ್ ರೂಡ್, ಒಬ್ಸರ್ವ್ಡ್ ಆ್ಯಂಡ್ ಮೀನಿಂಗ್ಲೆಸ್ ಆನ್ಸರ್ಸ್ ಟು ದ ಟೀಚರ್ಸ್ ಕ್ವಶನ್ಸ್. ಏನು ಮಾಡ್ತಾನೆ, ಆ ಒಂದು ಕ್ವಶನ್ಗೆ ಮೀನಿಂಗ್ಲೆಸ್ ಆಗಿ ಕೊಟ್ಬಿಡ್ತಾನೆ. ಯಾಕಂದರೆ ಆ ಕ್ವಶನಿಗೂ ಅವ್ನು ಹೇಳ್ತಿರ್ತಕ್ಕಂಥ ಆನ್ಸರ್ಗೂ ಸಂಬಂಧನೇ ಇರೋದಿಲ್ಲ ಅನ್ನೋ ರೀತಿ ಆನ್ಸರ್ಸನ್ನು ಕೊಡ್ತಾ ಹೋಗ್ತಾನೆ. ಸೊ ಅದನ್ನು ನಾವಿಲ್ಲಿ ಫುಲಿಶ್ ಆನ್ಸರ್ಸ್, ಅವನೊಂದು ಫುಲಿಶ್ ಆನ್ಸರ್ಸ್, ರೂಡ್ ಆ್ಯಂಡ್ ಒಬ್ಸರ್ವ್ಡ್ ಈಸ್ ಮೀನಿಂಗ್ಲೆಸ್ ಅಂತ ವರ್ಡನ್ನು ಯೂಸ್ ಮಾಡಬೇಕ್ರಿ. ಅಂದರೆ ಮೀನಿಂಗ್ಲೆಸ್ ಅಂತಂದರೆ ಅದಕ್ಕೊಂದಕ್ಕೂ ಸಂಬಂಧನೇ ಇರೋದಿಲ್ಲ ಅಂತ ಅರ್ಥ. ಫುಲಿಶ್ ಆನ್ಸರ್ಸ್, ನಾಟ್ ದ ಎನಿ ಕಂಪ್ಯಾನಿಯನ್ಸ್ ದಟ್ ಲೈಕ್ ಒಂದಕ್ಕೊಂದು ಏನು ಸಂಬಂಧನೇ ಇರೋದಿಲ್ಲ, ಲೈಕ್ ಕ್ವಶನ್ಸನ್ನು ಕೊಡೋದನ್ನು
ಫುಲಿಶ್ ಆನ್ಸರ್ಸ್, ಬೇಡವಾಗಿರ್ತಕ್ಕಂಥ ಆನ್ಸರ್ಸ್ಗಳನ್ನು ಕೊಡ್ತಾ ಇರ್ತಾನೆ ಅಂತ ಅರ್ಥ. ಕಮಿಕ್ ಟ್ವಿಸ್ಟ್ ಅದ ದ ಟೀಚರ್ಸ್ ಕ್ಲೆವರ್ಲಿ ಇಂಟರ್ಪ್ರೇಟ್ ಆಲ್ ಹೀಸ್ ರಾಂಗ್ ಆನ್ಸರ್ಸ್ ಆ್ಯಸ್ ಎ ಕರೆಕ್ಟ್ ಒನ್ಸ್, ಡಿಕ್ಲೇರ್ಡ್ ಹಿಮ್ ಪಾಸ್ಡ್ ವಿತ್ ಡಿಸ್ಟಿಂಕ್ಷನ್. ಇಲ್ಲಿದೆ ನೋಡ್ರಿ, ಇಲ್ಲಿ ಏನು ಮಾಡ್ತಾರೆ ಟೀಚರ್ಸು, ಅವನ ಒಂದು ರಾಂಗ್ ಆನ್ಸರ್ಸನ್ನು ಆ್ಯಸ್ ಎ ಕರೆಕ್ಟ್ ಅಂತ ಹೇಳ್ತಾರೆ. ಬಟ್ ಅದನ್ನು ಇದನ್ನು ಕೂಡ ಮಾಡ್ಕೊಳ್ತಾರೆ, ಯಾಕಂದರೆ ಯಾವ ರೀತಿ ಹೇಗೆ ಕರೆಕ್ಟ್ ಅವನು ಹೇಳ್ದ ಅನ್ನೋದು ಆ ರೀತಿಯಾಗಿ ಏನಾದರೂ ನಮಗೆ ಮಾರ್ಕ್ಸ್ ಕೊಟ್ಬಿಟ್ರೆ ನಮಗೆ ಇದುವರೆಗೂ ಆಯಿತು ಫೇಲ್ಯೂರ್ ಅನ್ನೋ ಶಬ್ದನೇ ಬರೋದಿಲ್ಲ, ಹೌದ್ರಿ. ಸೊ ಬಟ್ ಇಲ್ಲಿ ಏನು ನಾವು ಮಾಡಬೇಕು, ಕರೆಕ್ಟಾಗಿ ಬರೀಬೇಕು. ಅವನು ಆ ರೀತಿ ಹೇಳ್ತಾನೆ, ಬಟ್ ಆ ರೀತಿ ಹೇಳ್ದಿನ ಇವರೇ ಕರೆಕ್ಟ್ ಮಾಡ್ತಾರೆ. ಬಟ್ ಯಾಕಂದರೆ ಪ್ರಿನ್ಸಿಪಲ್ ಒಂದು ಆರ್ಡ್ರ್ ಆಗಿರುತ್ತೆ, ಅವನ ಒಂದು ಫುಲಿಶ್ ರಾಂಗ್ ಆನ್ಸರ್ಸ್ನೆಲ್ಲ ಏನು ಮಾಡು, ಕರೆಕ್ಷನ್ ಮಾಡಬೇಕು. ಕರೆಕ್ಷನ್ ಡಿಕ್ಲೇರ್ಡ್ ಹಿಮ್ ಪಾಸ್ಡ್ ವಿತ್ ಡಿಸ್ಟಿಂಕ್ಷನ್, ಎಲ್ಲ ಆನ್ಸರ್ಸನ್ನು ಕೂಡ ಕರೆಕ್ಟ್ ಮಾಡಬೇಕು. ಅದೇ ರೀತಿ ಕರೆಕ್ಟ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡಿ, ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ ರೀ, ಮಾರಲ್ ಆಫ್ ದ ಲೆಸನ್ ಏನಾಗುತ್ತೆ. ಮಾರಲ್ ಆಫ್ ದ ಲೆಸನ್ ಅಂತ ನೋಡಿದಾಗ ಏನು ಹೇಳ್ತೀರಿ ಇಲ್ಲಿ, ಮಾರಲ್ ಆಫ್ ದ ಸ್ಟೋರಿ, ವಾಸರ್ಕೋಪ್ ಬಿಕಮ್ ಅ ಸಿಂಬಲ್ ಆಫ್ ಹ್ಯೂಮನ್ ಫೂಲಿಶ್ನೆಸ್, ಸಕ್ಸಸ್ ಡಿಪೆಂಡ್ಸ್ ಆನ್ ಪರ್ಸನಲ್ ಎಫೆಕ್ಟ್ಸ್, ನಾಟ್ ಆ್ಯಂಡ್ ಬ್ಲೇಮಿಂಗ್ ಎಜುಕೇಷನ್ ಆರ್ ಅದರ್ಸ್. ಇಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ತೀವಿ ನೋಡಿರಿ, ಈ ಒಂದು ಮಾರಲ್ ಆಫ್ ದ ಲೆಸನ್ ಏನು ಕೊಡುತ್ತೆ ಅಂತಂದರೆ, ನಮ್ಮ ಒಂದು ಫುಲಿಶ್ ಆನ್ಸರ್ಸ್ನಿಂದ ಸಕ್ಸಸ್, ನಮ್ಮ ಡಿಫೆನ್ಸ್ ಅನ್ನೋದು ಅಥವಾ ಡಿಫೆನ್ಸ್ ಆನ್ ಪರ್ಸ್ನಲ್ ಎಫೆಕ್ಟ್, ನಮ್ಮ ಒಂದು ಎಫೆಕ್ಟ್ ಮೇಲೆ ನಮಗೆ ಮಾರ್ಕ್ಸ್ ಗೆಟ್ಟಿಂಗ್ ಆಗುತ್ತೆ. ಸೊ ನೀವು ನೋಡಿ, ನೀವು ಯಾವ ರೀತಿ ಓದ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ, ಬೇರೆಯವ್ರ ಮಾರ್ಕ್ಸ್ ನಿಮಗೆ ಬರೋದಿಲ್ಲ. ಸೊ ಯಾಕೆ, ಬಟ್ ಎಲ್ಲ ಒಂದೇ ಕ್ಲಾಸಲ್ಲೇ ಕೂತಿರ್ತೀರಲ್ಲ, ಬಟ್ ಏನು ಟೀಚರ್ಸ್ ಎಲ್ಲರಿಗೂ ಒಂದೇ ರೀತಿ ಹೇಳಿದಾಗ, ಬಟ್ ನೀವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಾ, ಬಟ್ ನೀವು ಯಾವ ಥರ ಸ್ಟಡಿ ಮಾಡ್ತೀರಾ, ನೀವು ಯಾವ ಥರ ಓದ್ತೀರಾ, ಬಟ್ ನೀವು ಯಾವ ಥರ ಒಂದು ಎಫರ್ಟನ್ನು ಹಾಕ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಮಾರ್ಕ್ಸ್ ಗೆಟ್ಟಿಂಗ್ ಆಗುತ್ತೆ ರೀ. ಸೊ ಎಫರ್ಟ್ ಇಲ್ದೇ ಎಲ್ಲ ಕುಂತಲ್ಲೇ ಬನ್ನಿ ಅಂದರೆ ಆಗೋದಿಲ್ಲ. ಬಟ್ ಅದನ್ನು ನಾವು ಎಜುಕೇಷನ್ ಸಿಸ್ಟಮನ್ನು ಕೂಡ ಬ್ಲೇಮ್ ಮಾಡೋ ಹಾಗಿಲ್ಲ. ಅದೇ ರೀತಿ ಟೀಚರ್ಸ್ ಆರ್ ಎಜುಕೇಷನ್ ಸಿಸ್ಟಮನ್ನು ನಾವು ಬ್ಲೇಮ್ ಮಾಡೋ ಹಾಗಿಲ್ಲ. ಇಲ್ಲಿ ನಾವು ಈ ಮಾರಲ್ ಆಫ್ ದ ಸ್ಟೋರಿಯಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೊಳ್ತೀವಿ, ಹೌದ್ರಿ. ಸೊ ನೆಕ್ಸ್ಟ್ ನೋಡೋಣ ದ ಪ್ರಿನ್ಸಿಪಲ್ ಬಗ್ಗೆ ಜಸ್ಟ್ ಒಂದಷ್ಟು ಪಾಯಿಂಟ್ಸನ್ನು ಹಾಕ್ತೀನಿ. ಬಟ್ ಈ ಒಂದು ಪಾಯಿಂಟ್ಸನ್ನು ಹಾಕಿಸಿ ನೀವು ಏನಾದರೂ ಆನ್ಸರ್ ಈ ಒಂದು ಪ್ರಿನ್ಸಿಪಲ್ ಬರೆದ್ರೆ, ಈಗ ನಾನು ಒಂದು 10 ಪಾಯಿಂಟ್ಸನ್ನು ಕೊಟ್ಟೆ, ಬಟ್ ಅದರಲ್ಲಿ ನೀವು ಒಂದು 6-7 ಬರೆದ್ರೆ ಸಾಕು ಅಂತ ಅಂದ್ಕೊಳ್ತೀನಿ ನಾನು. ಯಾಕಂದರೆ 5 ಮಾರ್ಕ್ಸಿಗೆ ಕ್ವಶನ್ಸ್ ಇದೆ ಇದು. 5 ಮಾರ್ಕ್ಸಿಗೆ ಕ್ವಶನ್ಸ್ ಎಲ್ಲ ಬರ್ತಾ ಕೊಡೋದಲ್ಲ, ಜಸ್ಟ್ ಅಷ್ಟು ಪಾಯಿಂಟ್ಸನ್ನು ಹಾಕಿ, ಬಟ್ ಆನ್ಸರ್ಸ್ ಬರೆಯುವಾಗ ಕಡಿಮೆ ಮಾಡಬೇಡಿ ಸ್ವಲ್ಪ. ಯಾಕಂದರೆ ಕಡಿಮೆ ಮಾಡಿದಾಗ ಏನಾಗುತ್ತೆ, ಜಸ್ಟ್ 5 ಮಾರ್ಕ್ಸ್ 10 ಮಾರ್ಕ್ಸಿಗಿದೆ ರೀ. ಅಂದರೆ ವಿತ್ ವಾಸರ್ಕೋಫ್ ಮತ್ತು ದ ಪ್ರಿನ್ಸಿಪಲ್ ಇಬ್ಬರದು ಸೇರಿಸಿ ಏನಪ್ಪ ಅಂತಂದರೆ ನಮಗೆ 10 ಮಾರ್ಕ್ಸಿಗಿರ್ತಕ್ಕಂಥ ಕ್ವಶನ್ಸ್ ಇದೆ. 10 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಬಟ್ ಬೇರೆ 5 ಮಾರ್ಕ್ಸಿಗೂ ಕೇಳಬಹುದು ರೀ. ಸೊ ಕೇಳಲ್ಲ ಅಂತಲ್ಲ, ಬಟ್ ನಾನು ಹೇಳ್ತಿದ್ದೀನಿ, ಪೂರ ನೆನ್ಪಿಟ್ಕೊಂಡ್ರೆ ಒಳ್ಳೇದೇ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ 10 ಮಾರ್ಕ್ಸಿಗೆ ಬಂದಾಗ 10 ಮಾರ್ಕ್ಸಿಗೆ ಬರೀತಿರ್ಬೇಕಾದ್ರೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು ರೀ. ಯಾಕಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದಾಗ ನೀವು ಎಲ್ಲ ಬರಿತಾ ಕೂತ್ರಿ ಅಂದರೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗೋಲ್ಲ, ನನಗೆ ಗೊತ್ತಿದೆ. ಯಾಕಂದರೆ ಟೈಮ್ ಮ್ಯಾನೇಜ್ಮೆಂಟ್ ಆಗಬೇಕಂದ್ರೆ ಒಂದು ಸ್ಪೀಡ್ ಇರಬೇಕು, ಅಂದರೆ ಆಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಶಾರ್ಟಾಗಿ ಬರಿತಾ ಹೋಗಬೇಕು. ದ ಪ್ರಿನ್ಸಿಪಲ್ ಈಸ್ ಹೆಡ್ ಆಫ್ ದ ಸ್ಕೂಲ್ ಇನ್ ದ ರೀಫಂಡ್. ಒಂದು ರೀಫಂಡ್ ಒಂದು ಚಾಪ್ಟರ್ ಏನಿದೆ, ದ ಒನ್ ಆ್ಯಕ್ಟ್ ಪ್ಲೇ, ಅದರ ಒಂದು ಸ್ಕೂಲನ್ನು ಹೆಡ್ ರೀ ಅವನು, ಹೌದಾ. He represents authority, wisdom, potential and leadership. ಎಲ್ಲವನ್ನು ಕೂಡ ನಿಭಾಯಿಸಬೇಕ್ರಿ ಒಂದು ಪ್ರಿನ್ಸಿಪಲ್ ಆಗಿರ್ತಕ್ಕಂಥವ್ರು. ನೋಡ್ರಿ, ಅವನಿಗೆ ಒಂದು ಏನಪ್ಪ ಅಂತಂದರೆ ಜಸ್ಟ್ ಅವನಿಗೆ ಒಂದು ಅಮೌಂಟನ್ನು ಕೊಟ್ಬಿಡ್ಬೋದಾಗಿತ್ತು ರೀಫಂಡನ್ನು. ಬಟ್ ಏನಾಗುತ್ತೆ, ಈ ಒಂದು ಕಾಲೇಜ್ ಇನ್ಸ್ಟಿಟ್ಯೂಷನ್ ಆರ್ ಸ್ಕೂಲ್ದು ಒಂದು ರೆಸ್ಪೆಕ್ಟ್ ಅನ್ನೋದು ಏನೈತೆ ಉಳಿಯಲ್ಲ ರೀ. ಸೊ ಆ ಒಂದು ರೆಸ್ಪೆಕ್ಟನ್ನು ಕಾಪಾಡಬೇಕು. ಸೊ ಆ ಒಂದು ರೆಸ್ಪೆಕ್ಟನ್ನು ಕಾಪಾಡ್ತಕ್ಕಂಥ ಒಂದು ಎಫರ್ಟ್ ಯಾರಿಗಿರುತ್ತೆ, ಆ ಒಂದು ಜಸ್ಟ್ ಪ್ರೆಷರ್ ಯಾರಿಗಿರುತ್ತೆ, ಪ್ರಿನ್ಸಿಪಲ್ಗಿರುತ್ತೆ. ಅದನ್ನೆಲ್ಲವೂ ಹ್ಯಾಂಡಲ್ ಮಾಡಬೇಕು ಅವರು, ಹೌದ್ರಿ. ಸೊ ಈಗ ನೋಡೋಣ ನೆಕ್ಸ್ಟು. ಹಿ ಹ್ಯಾಂಡಲ್ಸ್ ವಾಸರ್ಕೋಫ್ ರಿಫಂಡ್ ಡಿಮ್ಯಾಂಡ್ ಕ್ಲೇಮ್ ಆ್ಯಂಡ್ ಪೊಲೈಟ್ಲಿ. ಓಕೆ, ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನಿದೆ, ಪೊಲೈಟ್ಲಿ ಆತಲ್ವಾ. ನೆಕ್ಸ್ಟು, ಹಿ ಶೋಸ್ ಗ್ರೇಟ್
ಪ್ರೆಸೆನ್ಸ್ ಆಫ್ ಮೈಂಡ್ ಇನ್ ಡಿಫಿಕಲ್ಟ್ ಸಿಚುವೇಶನ್. ಸೊ ಡಿಫಿಕಲ್ಟ್ ಸಿಚುವೇಶನ್ ಬಂದಾಗ, ಈ ಥರ ಸಿಚುವೇಶನ್ಸನ್ನು ಬಂದಾಗ ತನ್ನ ಒಂದು ಕಾಲೇಜ್ ಅಥವಾ ಸ್ಕೂಲ್ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ರೆಪ್ಯುಟೇಷನನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅಂತಂದರೆ, ಆ ಒಂದು ಕಾಪಾಡ್ಕೋಬೇಕಂದ್ರೆ ಏನು ಮಾಡಬೇಕ್ರಿ? ಸೊ ತಾಳ್ಮೆ ಮುಖ್ಯ ಮೈಂಡಿಗೆ. ಜಸ್ಟ್ ಯಾವ ರೀತಿ ತಲೆಯನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಸಿಚುವೇಶನ್ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಈ ಒಂದು ಪ್ರಿನ್ಸಿಪಲ್ಗೆ ಗೊತ್ತಿರುತ್ತೆ. ಪ್ರಿನ್ಸಿಪಲ್ ಅದನ್ನೇ ಯೂಸ್ ಮಾಡೋದ್ರಿ. ಇಲ್ಲಿ ಏನು ಮಾಡ್ತಾನೆ? ಈ ಶೋಸ್ ಗ್ರೇಟ್ ಪ್ರೆಸೆನ್ಸ್ ಆಫ್ ಮೈಂಡ್ ಇನ್ ಡಿಫಿಕಲ್ಟ್ ಸಿಚುವೇಶನಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಈ ಒಂದು ಪ್ರಿನ್ಸಿಪಲ್ ಹೇಳ್ತಾ ಹೋಗ್ತಾರೆ. ಹೌದ್ರಿ? ಸೊ ಈ ಒಂದು ಪ್ರಿನ್ಸಿಪಲ್ ಅಷ್ಟೇ ಅಲ್ದ್ರಿ, ಅವಾಗ ಆಲ್ರೆಡಿ ಟೀಚರ್ಸಿಗೆ ಏನಂತ ಹೇಳ್ಬಿಡ್ತಾರೆ, ಅವನ ಒಂದು ಇಲ್ಲೇ ನೆಕ್ಸ್ಟ್ ಇದೆ, ನೆಕ್ಸ್ಟ್ ಪಾಯಿಂಟ್ ಇದೆ ನೋಡಿ, ನೆಕ್ಸ್ಟ್ ಪಾಯಿಂಟ್. ಓಕೆ, ಇನ್ಸ್ಟೆಡ್ ಆಫ್ ರಿಜೆಕ್ಟಿಂಗ್ ದ ಡಿಮ್ಯಾಂಡ್ he decided to re-examination to the ವಾಸರ್ ಕಾಪಿಗೆ ರೀಎಕ್ಸಾಮಿನೇಷನ್ ಇಡಬೇಕು ಅಂತ ಪ್ಲ್ಯಾನನ್ನು ಮಾಡ್ತಾರೆ. ಸೊ ಈ ಪ್ಲ್ಯಾನ್ ಹಿಂದ್ಗಡೆ ಇರ್ತಕ್ಕಂಥ ಬಿಹೈಂಡ್ ತಲೆ ಯಾರ್ದ್ರಿ? ಇದು ಒಂದು ಪ್ರಿನ್ಸಿಪಲ್ ತಲೆ. ಆ ಪ್ರಿನ್ಸಿಪಲ್ ಏನು ಮಾಡ್ತಾರೆ ಅಂದರೆ, ನೆಕ್ಸ್ಟು ಇವ್ರಿಗೆ ಒಂದು ರೀಎಕ್ಸಾಮನ್ನು ಇಡೋಣ, ಆ ರೀತಿಯಾಗಿ ಒಪ್ಕೊಳ್ತಾನೆ. ಅದಾದಮೇಲೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪಾಯಿಂಟು. ಸೊ ಇವುಗಳನ್ನು ಪಾಯಿಂಟ್ಸ್ಗಳನ್ನು ನೀಟಾಗಿ ನೀವು ಎಕ್ಸಾಮಿನೇಷನ್ ಬರೆಯುವಾಗ ಜಸ್ಟ್ ಈ ಪಾಯಿಂಟ್ಸ್ಗಳನ್ನು ನೀವು ರೆಫರ್ ಮಾಡ್ತಾ ಹೋಗ್ರಿ, ಈ ಪಾಯಿಂಟ್ಸ್ಗಳನ್ನು ಹಾಕ್ತಾ ಹೋಗ್ರಿ. ಸೊ ಅವಾಗ ನಿಮಗೆ ಗೆಟಿಂಗ್ ಮಾರ್ಕ್ಸ್ ಈಸಿ ಆಗುತ್ತೆ. ಆಮೇಲೆ ರೈಟ್. ನೆಕ್ಸ್ಟ್ ನೋಡಿ, ಹೀ ಈಸ್ ದ ಬ್ರೈನ್ ಬಿಹೈಂಡ್ ದ ಪ್ಲ್ಯಾನ್ ಡಿಫೆಕ್ಟ್ ವಾಸರ್ಕೋಪ್ ಕ್ಲೆವರ್ಲಿ. ಹೌದ್ರಿ? ಹೀ ಈಸ್ ದ ಬ್ರೈನ್ ಬಿಹೈಂಡ್ ದ ಪ್ಲ್ಯಾನ್ ಡಿಫೆಕ್ಟೆಡ್ ವಾಸರ್ಕೋಪ್ ಕ್ಲೆವರ್ಲಿ ಅಂತ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಓಕೆನಾ? ಅಷ್ಟೇನು ಎಕ್ಸ್ಪ್ಲೈನ್ ಮಾಡುವಂಥದ್ದಿಲ್ಲ, ಯಾಕಂದರೆ ಈಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡೇ ಬಿಟ್ಟಿದ್ದೀನಿ. ಅದ್ರ ಹಿಂದೆ ಇರ್ತಕ್ಕಂಥ ತಲೆ ಯಾರ್ದ್ರಿ? ಅದು ಪ್ರಿನ್ಸಿಪಲ್ ಅವ್ರದ್ದು. ಸೊ ಕ್ಲೆವರ್ಲಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತಾರೆ ಯಾವ ರೀತಿ ಅಂತ. ನೆಕ್ಸ್ಟ್ ನೋಡಿ, ಹಿ ಇನ್ಸ್ಟ್ರಕ್ಟ್ ದ ಟೀಚರ್ಸ್ ಟು ಟ್ರೀಟ್ ಎವ್ರಿ ರಾಂಗ್ ಆನ್ಸರ್ಸ್ ಆ್ಯಸ್ ಎ ಕರೆಕ್ಟ್. ಸೊ ಟೀಚರ್ಸ್ಗೆ ಏನು ಹೇಳ್ತಾರೆ? ಹೇಳಿದ್ನಲ್ಲ ನಾನು ಮೊದಲೇ ಹೇಳ್ದೆ, ಏನಪ್ಪ ಅಂತಂದರೆ ಎಲ್ಲ ಒಂದು ಅವನ ರಾಂಗ್ ಆನ್ಸರ್ಸ್ಗಳನ್ನು ಕರೆಕ್ಟ್ ಅಂತ ಕನ್ಸಿಡರ್ ಮಾಡಬೇಕು. ವಿತ್ ಪ್ರೂಫನ್ನು ಕನ್ಸಿಡರ್ ಮಾಡ್ತಾರೆ ಅವರು, ಯಾವ ರೀತಿಯಾಗಿ ಅವನ ಒಂದು ಆನ್ಸರ್ಸನ್ನು ಕರೆಕ್ಟ್ ಮಾಡಬೇಕು. ಸೊ ಅವನೇನು ಹೇಳ್ತಾನೆ, ಒಂದು ಯುದ್ಧಗಳನ್ನು ನಡೀತಿರಬೇಕಂದ್ರೆ ಎಲ್ಲಿ ನಡೀತು, ಎಷ್ಟರಲ್ಲಿ ನಡೀತು ಅಂತ ಕೇಳಿದ್ರೆ ಅವನೇನು ಹೇಳ್ತಾನೆ? 7 ಮೀಟರ್ಸ್ ಅಂತ ಹೇಳ್ತಾನೆ. ಸೊ 7 ಮೀಟರ್ಸ್ಗೂ ಆ ಯುದ್ಧದ ಡೇಟಿಗೂ ಯಾವುದೇ ರೀತಿಯಾದ ಮ್ಯಾಚೇ ಇರಲ್ಲ ರೀ. ಸೊ ಅವ್ನು ಹೇಳೋದೇ ಒಂದು ಮೀನಿಂಗ್ಲೆಸ್ಸು ಎಲ್ಲ. ಆ ಮೀನಿಂಗ್ಲೆಸ್ ಕೊಟ್ಟಾಗ ಅವ್ರೇನು ಮಾಡ್ತಾರೆ, ಓ ಆ ಒಂದು ಯುದ್ಧ 7 ಮೀಟರ್ಸ್ ಒಳಗಡೆ ನಡೆದಿದೆ ಅಂತ ಇವ್ರು ಕನ್ಸಿಡರ್ ಮಾಡ್ತಾರೆ. ಅವನ ಆನ್ಸರ್ ಈಸ್ ಎ ಕರೆಕ್ಟು. ಸೊ ಆ ಯುದ್ಧವನ್ನು ನೀನು ಏನು ಮಾಡಿದ್ದಾನೆ? ಮೆಜರ್ ಮಾಡಿದ್ದಾನೆ ಅಂತ ಹೇಳ್ತಾ ಹೋಗ್ತಾರೆ ಹಿಸ್ಟ್ರಿ ಸರ್. ಸೊ ಅವಾಗ ಏನಾಗುತ್ತೆ? ಸೊ ಅವ್ನು ಮೆಜರ್ ಮಾಡಿದ್ದಾನೆ ಆ ಯುದ್ಧವನ್ನು, ಹೀಗೆ ಮಾಡಿ ಅವನ ಆನ್ಸರ್ನ ಕರೆಕ್ಟ್ ಮಾಡ್ತಾರೆ. ಹೌದ್ರಿ? ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡಿ, ಹೀಸ್ ಪ್ಲ್ಯಾನ್ಸ್ ಟರ್ನ್ ವಾಸರ್ಕೋಪ್ ಗ್ರೀಡ್ ಇಂಟು ಹೀಸ್ ಓನ್ ಹ್ಯುಮಿಲೇಷನ್. ಓಕೆ, ಹೌದ್ರಿ? ನೆಕ್ಸ್ಟ್ ನೋಡಿ, ಹಿ ಡಿಕ್ಲೇರ್ಡ್ ವಾಸರ್ಕೋಪ್ ಪಾಸ್ಡ್ ವಿತ್ ಡಿಸ್ಟಿಂಕ್ಷನ್ ಡಿಕ್ಲೈನಿಂಗ್ ದ ರೀಫಂಡ್. ಸೊ ಅವಾಗ ಏನು ತಿಳ್ಕೊಳ್ತಾರೆ? ನೆಕ್ಸ್ಟ್ ಅವನ ಮ್ಯಾಥ್ಸಲ್ಲಿ ಬಂದುಬಿಟ್ಟು ಸೊ ಅವನನ್ನು ಒಂದು ಕ್ವಶನನ್ನು ಅರೈಸ್ ಮಾಡ್ತಾರೆ. ಏನು ಮಾಡ್ತಾರೆ ಅಂದರೆ, ಜಸ್ಟ್ ಅವನ ಹೌದಪ್ಪ ನೀನು ಪಾಸ್ ಆಗಿದೆಯಾ ಅಂತಂದರೆ ನಿನ್ನ ಟೋಟಲ್ ಅಮೌಂಟ್ ಇನ್ಸ್ಟಿಟ್ಯೂಷನ್ ಫೀಸ್ ಎಷ್ಟು ಕೊಡಬೇಕು, ಫೀಸನ್ನು ಅವನು ಟೋಟಲ್ ಮಾಡಿ ಹೇಳಿಬಿಡ್ತಾನೆ. ಆ ಟೋಟಲ್ ಮಾಡಿದಾಗ ಏನು ಹೇಳ್ತಾನೆ ಅಂತಂದರೆ, ಏನಿದೆ ಅವನಿಗೆ ಟಾಸ್ಕು ಎಲ್ಲ ರಾಂಗ್ ಆನ್ಸರ್ಸನ್ನು ಹೇಳಬೇಕು. ಬಟ್ ಅವನೇನು ಮಾಡ್ತಾನೆ? ಒಂದು ಕರೆಕ್ಟ್ ಆನ್ಸರ್ಸನ್ನು ಹೇಳ್ತಾನೆ. ಇನ್ಸ್ಟಿಟ್ಯೂಷನ್ ಫೀಸ್ ಎಷ್ಟು ಅಂತ ಕರೆಕ್ಟಾಗಿ ಹೇಳ್ಬಿಡ್ತಾನೆ. ಸೊ ಅವಾಗ ಏನು ಮಾಡ್ತಾನೆ? ಸೊ ಕರೆಕ್ಟ್ ಆನ್ಸರ್ಸನ್ನು ಹೇಳುವಾಗಿಲ್ಲ, ಇದೇ ನನ್ನ ಕ್ವಶನ್ನು, ಬಟ್ ನೀನು ಇದನ್ನು ಕರೆಕ್ಟಾಗಿ ಹೇಳಿರೋದ್ರಿಂದ ಏನು ಮಾಡ್ತಾನೆ? ಇನ್ಸ್ಟಿಟ್ಯೂಷನ್ ಫೀಸನ್ನು ರೀಫಂಡ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆನಾ? ಈ ರೀತಿಯಾಗಿ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಸೊ ಇಲ್ಲಿ ಜಸ್ಟ್ ಇನ್ನೂ ಒಂದು ಬರಬೇಕಾಗಿತ್ತು ಅಂದ್ಕೊಂಡಿದ್ದೀನಿ. ಸೊ ಜಸ್ಟ್ ಇನ್ನೊಂದು ಕ್ವಶನ್ನು ಇತ್ತು ರೀ ಇಲ್ಲಿ. ಯಾವ ರೀತಿ ಕ್ವಶನ್ ಅಂತಂದರೆ, ಇಟ್ ಈಸ್ ಲೈಕ್ ಪ್ರಿಸೆ ರೇಟಿಂಗ್ ಅಂದರೆ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ. ಆ ಪ್ಯಾರಾಗ್ರಾಫನ್ನು ಜಸ್ಟ್ ಇದರಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ, ಜಸ್ಟ್ ಟೆಕ್ಸ್ಟ್ ಆಗಿಲ್ಲ ಅದು. ಸೊ ಅದಕ್ಕಾಗಿ ಅದನ್ನು ಈ ಒಂದು ಟೆಕ್ಸ್ಟಲ್ಲಿ ಸೇರಿಸಿಲ್ಲ. ನೆಕ್ಸ್ಟ್ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿಕೊಡ್ತೀನಿ ಅದನ್ನು ಕೂಡ. ಓಕೆನಾ? ಏನಪ್ಪ ಅಂತಂದರೆ, ನೆಕ್ಸ್ಟು ಆ ಪ್ರೆಸ್ಸೆ ರೈಟಿಂಗನ್ನು ಏನು ಮಾಡಬೇಕ್ರಿ? ನಿಮ್ಮ ಮಾತಿನೊಳಗಡೆ ಅರ್ಥ ಮಾಡ್ಕೊಂಡ್ಬಿಟ್ಟು ನಿಮ್ಮ ಮಾತಿನೊಳಗಡೆ ಆ ಒಂದು ಪ್ರೆಸ್ಸನ್ನು ಯಾವ ರೀತಿ ಅರ್ಥ ಮಾಡ್ಕೊಂಡ್ರೆ ಅನ್ನೋದು ಬರೀಬೇಕು. ಆ ರೀತಿ ಪ್ರೆಸ್ಸೆ ರೈಟಿಂಗ್ ಬರೀಬೇಕು. ಹೌದ್ರಿ? ಸೊ ಇನ್ನು ನೆಕ್ಸ್ಟು ಪ್ರಿನ್ಸಿಪಲ್ ಆಫ್ ಕಾಂಪೋಸಿಷನ್ ಅಂತ ಬರುತ್ತೆ. ಸೊ ಪ್ರಿನ್ಸಿಪಲ್ ಆಫ್ ಕಾಂಪೋಸಿಷನ್ ಜಸ್ಟ್ ಒಂದು
5 to 6 to 7 ಬರೆದಿಟ್ರೆ ಸಾಕು ನೀವು. ಸೊ 5 to 6 ಇದೆ, ಓಕೆನಾ. ಅವನು ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಅವುಗಳನ್ನ ಕೂಡ ಮೆನ್ಷನ್ ಮಾಡಿಲ್ಲ. ಬಟ್ ಇಲ್ಲಿ ಏನಿದೆ ನೋಡಿ, ಫಾರ್ಮೆಟ್ ಆಫ್ ದ ಆಫೀಸಿಯಲ್ ಲೆಟರ್. ಆಫೀಸಿಯಲ್ ಲೆಟರ್ ಅಂತ ಹೇಳಿದ್ದೆ ಹೌದಾ. ಆಫೀಸಿಯಲ್ ಲೆಟ್ರನ್ನ ಯಾವ ರೀತಿ ಬರೀಬೇಕು. ಸೊ ಆಫೀಸಿಯಲ್ ಲೆಟರನ್ನು ಇದು ಕೂಡ 5 ಮಾರ್ಕ್ಸ್. ಅಂದರೆ ಜಸ್ಟ್ ಇದು ಮತ್ತು AB ಅಂತ ಇದೆ, ಅಂದರೆ ಆ ಒಂದು ಪ್ರಿನ್ಸಿಪಲ್ ಆಫ್ ಕಾಂಪೋಸಿಷನ್ ವಿತ್ ಈ ಒಂದು ಫಾರ್ಮೆಟ್ ಆಫ್ ದ ಆಫೀಷಿಯಲ್ ಲೆಟರ್, ಇವನ್ನ ಎರಡನ್ನೂ ಸೇರಿಸಿ ಏನು ಮಾಡಿ 10 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಒಂದು ಪ್ರಿಸಿ ರೇಟಿಂಗ್ ಒಂದೇ 10 ಮಾರ್ಕ್ಸಿಗಿದೆ. ಈ ಒಂದು ವಾಸರ್ಕೋಪ್ ಮತ್ತು ಪ್ರಿನ್ಸಿಪಲ್ ಸೇರಿಸಿ 10 ಮಾರ್ಕ್ಸಿಗಿದೆ. ಆ ಒಂದು ಡಿಕ್ಟೇಟಿಂಗ್ ಬೋರ್ಡ್ ಕೇಳಿದ್ನಲ್ಲ, ಯಾಕಂದರೆ ಒಂದು ಬೋರ್ಡ್ ಕೊಟ್ಟಿರ್ತಾರೆ ಜಸ್ಟ್ ಒಂದು ಲೈನು. ಸೊ ಅದನ್ನು ಯಾರಿಗೆ ಹೇಳಿದ್ರು, ಸಂದರ್ಭ ಸಾರಸ್ಯ ವಿವರಿಸಿ ಅಂತ. ಸೊ ಅಲ್ಲಿ ಒಂದು ಕೂಡ ಕ್ವಶನ್ ಬಂತು. ಸೊ ಆ ಒಂದು ಕ್ವಶನು ಒಟ್ಟು 4 ಕ್ವಶನ್ಸನ್ನು ಕೊಡ್ತಾನೆ, 3 ಕ್ವಶನನ್ನು ಬರೀಬೇಕಾಗತ್ತೆ 10 ಮಾರ್ಕ್ಸಿಗೆ. ಸೊ ಇಲ್ಲಿ ಕೂಡ ನೀವು ಗೆಟ್ಟಿಂಗ್ ಮಾರ್ಕ್ಸ್ ಮಾಡ್ತೀರಿ. ಸೊ ಈಸಿಯಾಗಿ ನಿಮಗೆ ಮಾರ್ಕ್ಸ್ ಗೆಟ್ಟಿಂಗ್ ಆಗುತ್ತೆ, ಹೌದ್ರಿ. ಸೊ ನಾನು ಹೇಳಿರೋ ಪ್ರಕಾರ ಜಸ್ಟ್ ಈ ರೀತಿ, ಅಂದರೆ ಇದೇ ಕ್ವಶನ್ ಕೊಡ್ತಾನೆ ಅಂತಲ್ಲ, ಜಸ್ಟ್ ನೀವು ಇಲ್ಲಿ ಮಾರ್ಕ್ಸನ್ನು ಗೆಟ್ಟಿಂಗ್ ಮಾಡ್ಬೋದು ಅಲ್ವಾ. ಗ್ರಾಮರಲ್ಲಿ ಗ್ರಾಮರ್ ಪಾರ್ಟ್ ಹೆಚ್ಚಿಗೆ ಇದೆ ಅಂದ್ಕೊಳ್ತೀರ. ಜಸ್ಟ್ ನೋಡಿ, ನಿಮಗೆ ಥಿಯರಿ ಬರುತ್ತೋ ಅಥವಾ ಕ್ವಶನ್ ಆನ್ಸರ್ಸ್ ಬರೆಯೋದ್ರಲ್ಲಿ ಈಸಿ ಅನಿಸಿದ್ರೆ ಕ್ವಶನ್ ಆನ್ಸರ್ಸನ್ನು ಟಚ್ ಮಾಡಿ. ಅಥವಾ ನೀವು ಗ್ರಾಮರನ್ನು ನೀವೇನಾದರೂ ಚೆನ್ನಾಗಿ ಒಂದು ತಿಳ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ, ಈ ಒಂದು ಚಾಪ್ಟ್ರ್ ಓದಬೇಕು ಅಥವಾ ಚಾಪ್ಟ್ರಲ್ಲಿ ಲೆಸ್ ಮಾರ್ಕ್ಸ್ ಆಗುತ್ತೆ ಅಂತ ಇಲ್ಲವೇ ಇಲ್ಲ. ಗ್ರಾಮರಲ್ಲಿ ನೀವು ಕರೆಕ್ಟಾಗಿ ಕರೆಕ್ಷನನ್ನು ಮಾಡ್ತಾ ಹೋಗ್ಬೇಕ್ರಿ, ಹೌದ್ರಿ. ಸೊ ಇಲ್ಲಿ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಿದೆ, ಫಾರ್ಮೆಟ್ ಆಫ್ ದ ಆಫೀಸಿಯಲ್ ಲೆಟರ್ ಅಂತ ಬಂದಾಗ ಸೆಂಡರ್ ಅಡ್ರೆಸ್ಸನ್ನು ಬರೀತೀರಾ. ಸೆಂಡರ್ ಅಡ್ರೆಸ್ಸು, ಡೇಟು, ರಿಸೀವರ್ ಅಡ್ರೆಸ್ಸು, ಸೊ ಫ್ರಮ್ಮು, ಡೇಟು, ಟು ಅಡ್ರೆಸ್ ಅಂತ. ಓಕೆ, ನೆಕ್ಸ್ಟು ಸೆಲ್ಯುಟೇಷನ್ ಅಂತ ಬರೀತೀರಾ, ಸರ್ ಆರ್ ಮೇಡಮ್ ಆ ರೀತಿ. ನೆಕ್ಸ್ಟು ರೆಸ್ಪೆಕ್ಟೆಡ್ ಸರ್ ಅಂತ ಮೇಲೆ ಬರೀತೀರಾ. ನೆಕ್ಸ್ಟ್ ಆದಮೇಲೆ ಏನು ಮಾಡೋದು, ಸಬ್ಜೆಕ್ಟ್. ಆ್ಯಕ್ಚುಲಿ ಸಬ್ಜೆಕ್ಟ್ ಮೇಲೆ ಬರುತ್ತೆ ಅನ್ಸುತ್ತೆ ನನಗೆ ಅನಿಸಿದ ಮಟ್ಟಿಗೆ. ಜಸ್ಟ್ ಇಲ್ಲಿ ನೋಡಿ ಮಿಸ್ಟೇಕ್ ಆಗಿದೆ ಟೈಪಿಂಗಲ್ಲಿ. ಓಕೆ, ನೆಕ್ಸ್ಟು ಇಲ್ಲ ಕರೆಕ್ಟಾಗಿದೆ, ಓಕೆನಾ. ರೆಸ್ಪೆಕ್ಟೆಡ್ ಸರ್ ಸಬ್ಜೆಕ್ಟ್ ಆದಮೇಲೆ ರೆಸ್ಪೆಕ್ಟೆಡ್ ಸರ್ ಬರೀತೀರಾ. ನೆಕ್ಸ್ಟು ಬಾಡಿ ಆಫ್ ದ ಲೆಟರ್ ಬರೀತೀರಾ. ಅದಾದಮೇಲೆ ಏನು ಮಾಡಬೇಕಪ್ಪ ಅಂದರೆ, ಈ ಬಾಡಿ ಆಫ್ ದ ಲೆಟರ್ ಬರೀ ಮುಂದೆ ತುಂಬ ಕೇರ್ಫುಲ್ಲಾಗಿ ಒಂದು ಸ್ವಲ್ಪ ಬರೀರಿ. ಯಾವ ರೀತಿ ಬರೀತೀರಾ ಬಾಡಿ ಆಫ್ ದ ಲೆಟರ್ ಅಂತ ನೋಡಿದಾಗ, ಇದರಲ್ಲಿ 3 ಪಾರ್ಟನ್ನು ಅಥವಾ 3 ಪ್ಯಾರಾಗ್ರಾಫನ್ನು ಡಿವೈಡ್ ಮಾಡಬೇಕು ರೀ. 3 ಪಾರ್ಟಾಗಿ ಡಿವೈಡ್ ಮಾಡ್ತೀರಾ. 3 ಪಾರ್ಟಾಗಿ ಡಿವೈಡ್ ಮಾಡೋದು ಯಾವುದಪ್ಪ ಅಂತಂದರೆ, ಒಂದು ಇಂಟ್ರೊಡಕ್ಷನ್ ಪಾರ್ಟ್, ಇಂಟ್ರೊಡಕ್ಷನ್, ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಿರ್ಬೇಕಾದ್ರೆ. ನೆಕ್ಸ್ಟು ಡೀಟೇಲ್ಸ್, ಯಾವುದ್ರ ಬಗ್ಗೆ ಏನು ಹೇಳ್ತಿದ್ದೀರಾ ಅನ್ನೋದ್ರ ಬಗ್ಗೆ. ನೆಕ್ಸ್ಟು ಕನ್ಕ್ಲೂಷನ್. ಸೊ ಕನ್ಕ್ಲೂಷನ್ ಒಂದು 3 ಲೈನಲ್ಲಿ ಬರೀಬೇಕು ಅಂತ ಹೇಳಿದ್ದೀನಿ. ಸೊ ಕನ್ಕ್ಲೂಷನ್ ಅಂತಂದರೆ ಅಂತ ಆಗಲೇ ಒಂದು ನಾನು ಲೆಟರ್ ಹೇಳಿದಾಗೆ ನೋಡಿದೆ, ಇಮೇಲ್ ರೈಟಿಂಗಲ್ಲಿ ಹೇಳಿದ್ದೆ. ಜಸ್ಟ್ ಐ ಹೋಪ್ ಯು ವಿಲ್ ಗಿವ್ ಮಿ ದ ಚಾನ್ಸ್ ಟು ಗಿವ್ ದ ಅಸೈನ್ಮೆಂಟ್ಸ್ ಆಫ್ಟರ್ ದ ಡೇಟ್. ಸೊ ಇದನ್ನು ನಾವೇನು, ಸೊ ನಾನು ಅಂದ್ಕೊಂಡಿದ್ದೀನಿ ನೀವು ನನಗೆ ಆ ಒಂದು ಡೇಟ್ ಮುಗಿದ ಮೇಲೆ ಅಸೈನ್ಮೆಂಟ್ ಕೊಡುವಂಥ ಒಂದು ಟೈಮನ್ನು, ಅಲ್ಲಿವರೆಗೂ ನಮಗೆ ಒಂದು ಟೈಮನ್ನು ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ ಅಂತ ಬರೆಯೋದನ್ನು ನಾವೇನಂತ ಕರಿತೀವಿ, ಕನ್ಕ್ಲೂಷನ್ ಲೈನ್ಸ್ ಅಂತ ಬರೆಯೋದು. ಓಕೆನಾ. ನೆಕ್ಸ್ಟ್ ನೋಡ್ತೀರಾ, ನೆಕ್ಸ್ಟು ಸಬ್ಸ್ಕ್ರಿಪ್ಷನ್ ಬರೀತೀರಲ್ವಾ, ಯುವರ್ಸ್ ಫೇತ್ಫುಲಿ, ಯುವರ್ ಸಿನ್ಸಿಯರ್ಲಿ. ನೆಕ್ಸ್ಟ್ ಥ್ಯಾಂಕ್ ಯು ಅಂತ ಬರೆದು ಯುವರ್ಸ್ ಫೇತ್ಫುಲಿ, ಯುವರ್ ಸಿನ್ಸಿಯರ್ಲಿ ಅಂತ ಬರೀತೀರಾ. ಅದಾದಮೇಲೆ ನೆಕ್ಸ್ಟು ನಿಮ್ಮ ಒಂದು ಸಿಗ್ನೇಚರನ್ನು ಮಾಡ್ತೀರಾ. ಆ್ಯಂಡ್ ನೆಕ್ಸ್ಟು ಕೆಳಗಡೆ ಬಂದುಬಿಟ್ಟು ನಿಮ್ಮ ನೇಮನ್ನು ಹಾಕ್ತೀರಾ. ಸೊ ಆ ಒಂದು ಜಸ್ಟ್ ಇದರಲ್ಲಿ ಅದನ್ನೆಲ್ಲ ಹಾಕೋ ಹಾಗಿಲ್ಲ, ಜಸ್ಟ್ ಲೆಟರ್ ರೈಟಿಂಗಲ್ಲಿ ನಾನು ಹೇಳ್ತಿರೋದು. ಬಟ್ ಇಲ್ಲಿ ಏನು ಬರೀತೀರಾ, ಜಸ್ಟ್ ಯು ಹ್ಯಾವ್ ಟು ರೈಟ್ ದ ಫಾರ್ಮೆಟ್. ಈ ಫಾರ್ಮೆಟನ್ನು ನೀಟಾಗಿ ಏನು ಬರೀತೀರಾ, ಸೊ ಸೆಂಡರ್ ಅಡ್ರೆಸ್ಸನ್ನು ಬರೀತೀರಾ. ಓಕೆ, ಜಸ್ಟ್ ಆ್ಯಂಡ್ ವಿ ಹ್ಯಾವ್ ಟು ಮೆನ್ಷನ್ ದ ಡೇಟ್ ಇನ್ ನೆಕ್ಸ್ಟ್ ಆಫ್ಟರ್ ದ ಸೆಂಡರ್ ಅಡ್ರೆಸ್ ಅಂತ ಈ ರೀತಿ ಬರೀತೀರಾ. ಸೊ ಈ ರೀತಿಯಾಗಿ ಬರೆದಾಗ ಇದಕ್ಕೆ 5 ಮಾರ್ಕ್ಸ್ ಇದೆ. ಆ ಒಂದು ಪ್ರಿನ್ಸಿಪಲ್ ಆಫ್ ಕಾಂಪೋಸಿಷನ್ಗೆ 5 ಮಾರ್ಕ್ಸ್ ಇದೆ. ಅದೇ ರೀತಿಯಾಗಿ ನೀವು ನೋಡಿದಾಗ ಜಸ್ಟ್ 10 ಮಾರ್ಕ್ಸ್ ಅಂತ ಬಂದಾಗ ಪ್ರಿಸಿ ರೇಟಿಂಗ್ ಒಂದು ಬರುತ್ತೆ. ಸೊ ಅದೇ ರೀತಿ ನೀವು 5 ಮಾರ್ಕ್ಸಿಂದ ನೀವು ನೋಡ್ಬೋದು. ಆಲ್ಮೋಸ್ಟ್ ನನಗೆ ಆಲ್ರೆಡಿ 5 ಮಾರ್ಕ್ಸಿನ ಹೇಳಿದ್ದೀನಿ ಅಂತ ಅನ್ಕೊಳ್ತೀನಿ. ಓಕೆನಾ, ಜಸ್ಟ್ ಒಂದು ನಿಮಿಷ. ತೊಗೊಂಡ್ರೆ ವಾಸರ್ ಕಾಪನ್ ಬಗ್ಗೆ ಹೇಳಿದ್ನಲ್ವಾ, ಈ ಒಂದು ಪಾಯಿಂಟ್ಸನ್ನು ನೀವು ನೆಟ್ಟಾಗಿ ಮಾಡಬೇಕು ಅಂತ. ಸೊ ದಸ್ಟ್ ಈ ರೀತಿಯಾಗಿ ಈ ಒಂದು ನೆಕ್ಸ್ಟ್ ಇವುಗಳನ್ನು ಮುಗಿಸಿದ್ಮೇಲೆ ಜಸ್ಟ್ ಈ ಒಂದು ಕ್ವಶನ್ ಪೇಪರ್ ನಿಮಗೆ ಈಸಿಯಾಗಿ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ನೀವು ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ, ಸೊ ನೀವು ನೆಕ್ಸ್ಟ್ ಏನು ಮಾಡ್ತೀರಾ, ನೆಕ್ಸ್ಟ್ ಏನು ಮಾಡ್ತೀರಾ ಅಂತಂದರೆ, ಈ ಒಂದು ವಿಡಿಯೋದಲ್ಲಿ ಜಸ್ಟ್ ಇದೇ ಟೈಪ್ ಕ್ವಶನ್ ಪೇಪರ್ ಬರುತ್ತೆ ಅಂದರೆ ನೀವು ಕ್ವಶನ್ಸನ್ನು ಗೆಸ್ ಮಾಡಿರಿ. ಯಾವ ರೀತಿ ಗ್ರಾಮರನ್ನು ಓದ್ಕೊಳ್ಬೇಕು, ಯಾವುದು ಈಸಿ ಇದೆ. ಸೊ ಮೊದಲು ಅವುಗಳನ್ನು ಪ್ರಾಕ್ಟೀಸ್ ಆ್ಯಂಡ್ ಪರ್ಫೆಕ್ಟ್ ಮಾಡ್ತಾ ಹೋಗಿ. ಜಸ್ಟ್ ಒಂದು ಚಾಪ್ಟ್ರನ್ನು ಓದಬೇಕಾದ್ರೆ ನೀವು ಜಸ್ಟ್ ಚಾಪ್ಟ್ರನ್ನು ಓದಲೇಬೇಕು ರೀ. ಸೊ ಜಸ್ಟು ನೀವು ವಿಡಿಯೋ ನೋಡ್ತೀನಿ ಆಗುತ್ತೆ ಅಂದರೆ ಆಗಲ್ಲ. ಯಾಕೆ ಗೊತ್ತಾ, ಯಾಕಂದರೆ ನೀವು ಅಲ್ಲಿ ಏನು ಕೇಳ್ತಾನೆ, ಜಸ್ಟ್ ಒಂದು ಹೆಸರನ್ನು ಕೇಳಿದಾಗ ಅಥವಾ ಈ ಒಂದು ಸಂದರ್ಭ ಸ್ವಾರಸ್ಯವನ್ನು ಬರೀಬೇಕಾದ್ರೆ ನಿಮಗೆ ಆ ಒಂದು ಮಾತು ಯಾರು ಹೇಳಿದರು ಅಂತ ನೀವು ತಿಳ್ಕೊಳ್ಬೇಕಾಗತ್ತೆ, ಹೌದ್ರಾ.
ಆ ಒಂದು ಮಾತು ಯಾರು ಹೇಳಿದ್ರು ಅಂತ ತಿಳ್ಕೊಳ್ಬೇಕಾದ್ರೆ ನೀವು ಜಸ್ಟ್ ಏನು ಮಾಡ್ತೀರಿ, ಆ ಒಂದು ವರ್ಡ್ ಯಾರು ಹೇಳಿದರು ಅಂತ ನಿಮಗೆ ಗೊತ್ತಾಗಲೇಬೇಕಾಗತ್ತೆ. ಆವಾಗ ನೀವು ಚಾಪ್ಟರ್ನ ಓದಲೇಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ ಬೇಕಾದರೆ ನೆಕ್ಸ್ಟ್ ಕ್ಲಾಸಲ್ಲಿ ಕೂಡ ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸೊ ಅರ್ಥ ಆಗಿದೆ ಅಂದ್ಕೊಳ್ತೀನಿ ರೀ. ಸೊ ಅರ್ಥ ಆಗಿದೆನಾರು? ಸೊ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಅಷ್ಟು ಮೀರಿ ನಿಮ್ಗೇನಾದರೂ ಇದರಲ್ಲಿ ಡೌಟ್ಸ್ಗಳಿದ್ದರೆ, ಸೊ ನೀವು ಈ ಒಂದು ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ, ಸೊ ಅಥವಾ ಮಿಸ್ಟೇಕ್ಸ್ ನಿಮಗೇನಾದರೂ ಅನಿಸಿದರೆ, ಸೊ ಏನು ಮಾಡ್ತೀವಿ, ಒಂದು ಮಿಸ್ಟೇಕ್ಸ್ ಅನಿಸಿದ್ರೆ ನೀವು ಏನು ಮಾಡ್ತೀರಾ ಅಂತಂದರೆ ಜಸ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅಥವಾ ನಿಮ್ಗೆ ಅದನ್ನು ಕರೆಕ್ಷನ್ ಮಾಡಿಕೊಡ್ತೀನಿ. ಸೊ ಅದೇ ರೀತಿಯಾಗಿ ನೆಕ್ಸ್ಟು ನಿಮ್ಗೇನಾದರೂ ಒಂದು ಡೌಟ್ಸ್ ಇದೆ, ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಸೊ ಅಲ್ಲೇ ಬೇಡಪ್ಪ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಲ್ಲ ಅಂತಂದರೆ ತೆಳಗೆ ಒಂದು ಇನ್ಸ್ಟಾ ಐ ಡಿಯನ್ನು ಕೊಟ್ಟಿದ್ದೀನಿ. ಜಸ್ಟ್ ಆ ಇನ್ಸ್ಟಾ ಐ ಡಿಯಲ್ಲಿ ನೀವು ಮೆನ್ಷನ್ ಮಾಡಿ ಕಳಿಸ್ಬೋದು. ಆ ಒಂದು ಇನ್ಸ್ಟಾ ಐ ಡಿಯಲ್ಲಿ ಕಳಿಸಿದಾಗ ನಿಮಗೆ ಸೊಲ್ಯೂಷನನ್ನು ಕಳಿಸ್ತೀನಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಫಾರ್ ಯುವರ್ ಫ್ರೆಂಡ್ಸ್. ಆ್ಯಂಡ್ ಆದಷ್ಟು ನಿಮ್ಮ ಒಂದು ಎಕ್ಸಾಮ್ಸು ಚೆನ್ನಾಗಾಗಲಿ ಅಂತ ಬಯಸ್ತೀನಿ. ಸೊ ಯಾರು ಈ ಒಂದು ಇಂಗ್ಲೀಷನ್ನ ಮಾಡಿ ಅಂತ ಹೇಳಿದ್ರಿ, ಸೊ ಅವ್ರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾ, ಸೊ ಯಾರು ಇಂಗ್ಲೀಷ್ ಎಕ್ಸಾಮ್ಸನ್ನು ಬರಿತೀರಾ, ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಇಂಗ್ಲೀಷ್ ಎಕ್ಸಾಮ್ಸ್ ಆ್ಯಂಡ್ ಗೆಟ್ ರೆಡಿ ಫಾರ್ ದ ಎಕ್ಸಾಮ್ಸ್. ಓಕೆ, ಬಾಯ್. ಥ್ಯಾಂಕ್ ಯು.